ನಮ್ಮ ಬೇರೆ ದಂಪತಿಗಳ ಜಗಳ ಆಡ್ಲಿಕ್ಕೆ ಶುರು ಮಾಡಿದ್ರೆ ಬಂದ ಮಾಡಂಗಿಲ್ಲ. ಅವ್ರದ್ದು ಜಗಳಾಡೋ ಸ್ಟೈಲ ಬೇರೆ ಐತಿ. ಅಂದ್ರೆ ಆ ಕುಜ ದೋಷವೋ ಶುಕ್ರ ದೆಸೆಯೋ ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಹೌದು, ಮತ್ತ ನಮ್ಮ ಅಲಮೇಲು ಮೇಡಮ್ ಅವರ ಕುಜ ದೋಷವೋ ಶುಕ್ರ ದಶೋ ನಾಟಕನ ಕೇಳಬೇಕಾಗಿದ್ದೆ, ನೋಡ್ಬೇಕಾಗಿದ್ದೆ. ನೋಡೋಣ ಹಂಗಂದ್ರ ನೋಡೋಣ. ದೋಷವೋ ಶುಕ್ರ ದೆಸೆಯೋ ಅಹಂಕಾರವೋ ಗ್ರಹಚಾರವೋ ಮಾರ್ಸಿಂದ ಗಂಡಸ್ರಂತೆ ವೀನಸಿಂದ ಹೆಂಗಸ್ರಂತೆ ಭೂಮಿ ಮೇಲೆ ಹಾಯಾಗಿರೋಕ್ ಯಾಕಾಗಲ್ವೋ? ಭೂಮಿ ಮೇಲೆ ಹಾಯಾಗಿರೋಕ್ ಯಾಕಾಗಲ್ವೋ? ಕುಜ ದೋಷವೋ ಶುಕ್ರ ದೆಸೆಯೋ. ಬಾ ಸದ್ಯ ಶನಿವಾರ ಬಂತು, ಆರಾಮವಾಗಿ ಕೂತ್ಕೊಂಡು ಪೇಪರ್ ಓದ್ಬೋದು. ಓ, ನೀವು ಇಲ್ಲಿ ಕೂತಿದ್ದೀರಾ? ನಾನು ಶನಿವಾರನೆಲ್ಲ ಬ್ಯಾಕ್ ಯಾರ್ಡ್ನಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತೀರಿ, ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅಂತ ಹೇಳಿಬಿಟ್ಟು ಜ್ಯೂಸ್ ಇಟ್ಕೊಂಡು ಅಲ್ಲೆಲ್ಲ ಹುಡುಕ್ತಿದ್ದೆ. ನೋಡಿದ್ರೆ ನೀವು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದೀರಾ. ನಿಮಗೆ ಯಾಕೆ ಜ್ಯೂಸು? ನಿಮ್ಮನ್ನು ಹುಡುಕಿ ನನಗೆ ಸುಸ್ತು. ಅಲ್ಲ ರೀ, ಮನೆಯಲ್ಲಿ ಇಷ್ಟು ಕೆಲಸ ಇರಬೇಕಾದ್ರೆ ಹೀಗೆ ಆರಾಮಾಗಿ ಕೂತ್ಕೊಂಡು ಪೇಪರ್ ಓದೋದಕ್ಕೆ ಗಂಡಸರ್ಗೆ ಮಾತ್ರ ಸಾಧ್ಯ. ಹೇಳ್ತೀನಿ ಕೇಳಿ. ಅಲ್ವೇ, ಪ್ರತಿದಿನ ರಾಶಿ ರಾಶಿ ಬಂದು ಬೀಳೋ ಪೇಪರ್ನ ಎಷ್ಟೋ ಸತ ರಬ್ಬರ್ ಬ್ಯಾಂಡನ್ನು ತೆಗೆದಲ್ಲೇ ರೀಸೈಕಲ್ ಬಿನ್ನಲ್ಲಿ ಹಾಕ್ತೀವಿ. ಸೊ ಶನಿವಾರ ಇವತ್ತು ಒಂದಿನ ನಾನು ಆರಾಮಾಗಿ ಕೂತ್ಕೊಂಡು ಪೇಪರ್ ಓದ್ತಿದ್ರೆ ನಿನ್ನ ಬ್ಲಡ್ ಪ್ರೆಷರ್ ಯಾಕೆ ಅಷ್ಟು ಏರೋಗುತ್ತೆ ಹೇಳು? ಓದ್ರಿ, ನಾನೆಲ್ಲಿ ಬೇಡ ಅಂದೆ. ನಾನು ಓದ್ತೀನಪ್ಪ. ನನ್ನ ಐಪ್ಯಾಡ್ನಲ್ಲೇ ಒಂದು 5 ನಿಮಿಷ ಗ್ಲ್ಯಾನ್ಸ್ ಮಾಡಿದ್ರೆ ಹೆಡ್ಲೈನ್ಸು, ಬಿಸ್ನೆಸ್ ಸೆಕ್ಷನ್ನು, ಪ್ರಪಂಚದ ಸಮಾಚಾರ ಎಲ್ಲ ಗೊತ್ತಾಗುತ್ತೆ. ಅವ್ರಿಗೆ ಬುದ್ಧಿ ಇಲ್ಲ ಅಂತ ಅವ್ರು ಪುಟ್ಗಟ್ಲೆ ಪ್ರಿಂಟ್ ಮಾಡಿದ್ರೆ ನೀವು ಹೀಗೆ ಗಂಟುಗಟ್ಲೆ ಕೂತ್ಕೊಂಡು ಓದ್ಬೇಕಾ? ಇವತ್ತಂತೂ ಮನೆಯಲ್ಲಿ ಎಷ್ಟು ಕೆಲಸ ಇದೆ ಗೊತ್ತಾ? ಫ್ರಿಜ್ಜಲ್ಲಿ ಒಂಚೂರು ಗ್ರೋಸರಿ ಇಲ್ಲ. ಮಧ್ಯಾಹ್ನ ಟೆಂಪಲ್ ಸ್ಟೀರಿಂಗ್ ಕಮಿಟಿ ಮೀಟಿಂಗ್ ಬೇರೆ. ಸಾಲದಕ್ಕೆ 4 ಅರಂಗೇಟ್ರಮ್ ಗಿಫ್ಟು, 3 ಬೇಬಿ ಶವರ್ ಗಿಫ್ಟು, ಶಾಪ್ ಬೇರೆ ಮಾಡಬೇಕು. ನೀವು ಅದನ್ನಂತೂ ಮಾಡಲ್ಲ. ಹೊಕೊಳ್ಳಿ, ಮುಂದಿನ ವಾರ ನಮ್ಮ ಮನೇಲಿ ಪಾರ್ಟಿ ಇದೆಯಲ್ಲ, ಅದಕ್ಕೆ ಈವೈಟ್ ಲಿಸ್ಟ್ ಹಾಕಿಟ್ಟಿದ್ದೀನಿ. ಎಲ್ಲರೂ ಐಡಿನೂ ಕರೆಂಟ್ ಆಗಿದ್ಯಾ ನೋಡಿ ಅಂತ ಹೇಳಿದ್ನಲ್ಲ, ನೋಡಿದ್ದೀರಾ? ಏನಂದ? ನೋಡು, ನಾನು ಯಾವುದೋ ಇಂಟ್ರೆಸ್ಟಿಂಗ್ ಸರ್ವೆ ರಿಪೋರ್ಟ್ ಓದ್ತಾ ಇದ್ದೆ ಸುಶಿ. ನಿನ್ನ ಮಾತು ಕೇಳಿಸ್ಕೊಳ್ಳಿಲ್ಲ. ಈ ರಿಪೋರ್ಟ್ ಪ್ರಕಾರ ಆನ್ ಎನ್ ಆವ್ರೇಜ್ ಪ್ರತಿದಿನ ಗಂಡಸರು 15,000 ಪದಗಳನ್ನು ಯೂಸ್ ಮಾಡ್ತಾರಂತೆ. ಸೊ ಅದೇ ಹೆಂಗಸರು 30,000. ಅಂದರೆ ನಮಗೆ 2ರಷ್ಟು. ಅಬ್ಬಾ ಅದೇನು ಮಾತಾಡ್ತೀರ? ನನಗೆ ಇದನ್ನು ಓದೇ ಸುಸ್ತಾಗೋಯ್ತು. ನೋಡಿ, ಹೆಂಗಸರು 30,000, ಗಂಡಸರಿಗೆ 2ರಷ್ಟು ಪದಗಳು ಯಾಕೆ ಉಪಯೋಗಿಸ್ಬೇಕು ಅಂದರೆ ಅವ್ರ ಗಂಡಸ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ದನ್ನೇ 2 ಸಲ ಹೇಳಬೇಕು. ನೋಡಿ, ಏನಂದ? ಐ ರೆಸ್ಟ್ ಮೈ ಕೇಸ್. ಪಾಪ ತಪ್ಪು ನಿಮ್ದೆಲ್ಲ ಬಿಡಿ. ಆ ಬ್ರಹ್ಮ ನಿಮ್ಮನ್ನು ಕೆಳಗಿಳಿಸೋವಾಗ ಇನ್ನೂ ಫೈನಲ್ ವರ್ಷನ್ ಸಿದ್ಧ ಆಗಿರಲಿಲ್ಲ ಅಂತ ಕಾಣುತ್ತೆ. ವರ್ಕಿಂಗ್ ಡ್ರಾಫ್ಟ್ನೇ ಕಳಿಸ್ಬಿಟ್ಟಿದ್ದಾನೆ. ಅದಕ್ಕೆ ಪಾಪ ನಿಮಗೆ ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರು, ಹಿಯರಿಂಗ್ ಪ್ರಾಬ್ಲಮು ಎಲ್ಲ ಬಂದ್ಬಿಟ್ಟಿದೆ. ದಟ್ಸ್ ಓಕೆ, ನಾವು ಹೆಂಗಸರು ಮ್ಯಾನೇಜ್ ಮಾಡ್ತೀವಿ. ಇವಾಗ ನಾನು ಹೇಳಿದ್ದೀನಿ, ಇನ್ನೊಂದು ಸತಿ ಹೇಳ ಬೇಕಾದ್ರೆ ಇನ್ನೂ 2 ಸತಿ ರಿಪೀಟ್ ಮಾಡ್ತೀನಿ. ಸಾಕು, ಸ್ವಲ್ಪ ಚಾನ್ಸ್ ಕೊಟ್ಟರು ಶುರು ಮಾಡ್ಬಿಡ್ತೀಯ. ಅದೇನು ಬೇಕೋ ಹೇಳು. ಅದೇನು ಯಾರ್ರೀ ಶನಿವಾರ ಬೆಳ್ಳಂಬೆಳಗು ನಮ್ಮ ಮನೆಗೆ ಬಂದು ಕೂತಿರೋರು? ಸ್ವಲ್ಪ ಹೋಗಿ ನೋಡಿಪ್ಪ. ನೋಡು ಸುಶಿ, ಈ ಮನೆಗೆ ನನ್ನನ್ನು ಹುಡುಕೊಂಡು ಒಂದು ನರಪಿಳ್ಳೆ ಬರಲ್ಲ. ಎಲ್ಲ ನಿನ್ನ ಬಳಗುವೆ. ಹೋಗಿ ನೋಡು.
ನಿಮ್ಮನ್ನ ಕಟ್ಕೊಂಡು ಎಕ್ತಿದ್ದೀನಿ ನೋಡಿ, ನನಗ್ ಬುದ್ಧಿ ಇಲ್ಲ ಅಷ್ಟೇ. ಬುದ್ಧಿ ಇಲ್ಲ ಇಲ್ಲ ಅಂತ ತಿಳ್ಕೊಂಡೆ ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾಳೆ. ಇನ್ನು ಬುದ್ಧಿ ಇದೆ ಅಂತಾನು ತಿಳಿದು ಬಿಟ್ರೆ ನನ್ನ ಗತಿ ಏನಾಗ್ಬಿಡ್ತಿತ್ತು. ಇವಾಗ ನೋಡಿ, ಬಂದವ್ರ ಎದುರಿಗೆ ಒಳ್ಳೆ ಲವಿಂಗ್ ವೈಫ್ ತಲ ರಾಜ ಅಂತ ರಾಗ ಎಳಿತಾಳೆ. ಬನ್ನಿ 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 ನೋಡಿ ರಾಜ, ನಿಮ್ಮನ್ನ ಹುಡುಕೊಂಡು ಯಾರು ಬರಲ್ಲ ಅಂದಿರಲ್ಲ, ಬಂದವ್ರು ನಿಮ್ ಸ್ನೇಹಿತರೇನೆ. ಅರೆ ಜೈರಾಮು, ನೀನ್ ಯಾವಾಗಿಂದ ಬಂದೆ? ಚಿಕಾಗೋಯಿಂದ ಮೊನ್ನೆ ಬಂದೆ ಕಣಯ್ಯ. ನೀ ಹೇಗಿದೀಯಾ? ಫಸ್ಟ್ ಕ್ಲಾಸ್. ಎಲ್ಲ ಗಾಲ್ಫ್ ಗಿಲ್ಫ್ ಅಂತ ಫೋಟೋ ಗಿಡ್ತೇನೋ ಅನ್ಕೊಂಡಿದ್ದೆ. ಅಯ್ಯೋ ಇಲ್ಲಪ್ಪ, ಇವತ್ತು ಮನೆಯಲ್ಲೇ ಸಿಕ್ಕಾಪಟ್ಟೆ ಕೆಲಸ. ಸುಶಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ನೀ ಏನ್ ಬಂದಿದ್ದು? ಮೇನ್ ಬಿಸ್ನೆಸ್ ಮೇಲಾ? ಬಿಸ್ನೆಸ್ ಏನಿಲ್ಲ ಕಣಯ್ಯ, ಹಾ, ಪರ್ಸನಲ್ ಬಿಸ್ನೆಸ್ ಅನ್ಕೋ. ಅದು ನಿಮ್ಮಿಬ್ಬರ ಮುಂದೆ ಏನು ಮುಚ್ಚುಮರೆ, ನಮ್ಮ ರವಿಗೂ ಗೀತಾಕ್ಕೂ ಯಾಕೋ ಸ್ವಲ್ಪ ಸರಿ ಹೋಗ್ತಿಲ್ಲ ಅಂತ ಗೊತ್ತಾಯ್ತು. ಅಯ್ಯೋ ಪಾಪ, ಅವ್ರಿಗೆ ಯಾಕಯ್ಯ ಹಂಗಾಯ್ತು? ಲವ್ ಮ್ಯಾರೇಜ್ ಅಲ್ವೇನಯ್ಯ ಅವ್ರದ್ದು? ಏನ್ ಹೇಳ್ತೀಯ? ಸುಶಿ, ನಿನಗೇನಾದ್ರೂ ಗೊತ್ತಿತ್ತಾ? ಅಲ್ಪ ಸ್ವಲ್ಪ ಅನುಮಾನ ಬಂದಿತ್ತು, ಏನೋ ಸಣ್ಣ ಪುಟ್ಟ ಜಗಳ ಇರ್ಬೇಕು ಅನ್ಕೊಂಡ್ಬಿಟ್ಟೆ. ನೋಡ್ದೇನೆಯ ಈ ಹೆಂಗಸರಿಗೆ ಇಂಥ ವಿಷಯದಲ್ಲೆಲ್ಲ ಯಾವುದೋ ಒಂದು ಸಿಕ್ಸ್ ಸೆನ್ಸ್ ಇರುತ್ತೆ ಅಂತ ಕಾಣುತ್ತೆ. ಅವನ ತಾಯಿನೂ ಇದ್ದಿದ್ರೆ ಸ್ವಲ್ಪ ಬೇಗನೆ ಗೆಸ್ ಮಾಡ್ತಿದ್ಲೋ ಏನೋ. ನನಗಂತೂ ಆ ರವಿ ಹೇಳೋರ್ಗೂ ಗೊತ್ತಾಗ್ಲಿಲ್ಲ. ನೀವು ಬಿಡಿ ಪಾಪ ಗಂಡಸರು, ನಿಮ್ಗೆ ಲವ್, ರೊಮ್ಯಾನ್ಸು, ಹೆಂಗಸರ ಮನ್ಸಿನ ಸೆನ್ಸಿಟಿವಿಟಿ ಈ ವಿಚಾರದಲ್ಲೆಲ್ಲ ಕ್ಲೂಲೆಸ್ಸು. ನೀವಾಯ್ತು, ನಿಮ್ ಪ್ರಪಂಚ ಆಯ್ತು. ಪಾಪ ಲೇ, ಪಾಪ ಪಾಪ ಅಂತಾನೆ ನೀನು ಮುಸುಕ್ ನೋಡ್ಕಡೆ ಗುದ್ದು ಕೊಡ್ಬೇಡ, ನಮಗೂ ಅರ್ಥ ಆಗುತ್ತೆ ನಿನ್ ವ್ಯಂಗ್ಯ. ಜಯರಾಮು, ಇವಾಗ ರವಿ ವಿಚಾರದಲ್ಲಿ ಏನ್ ಮಾಡ್ಬೇಕು ಅಂತ ಇದೀಯಾ? ಅದು ಗೀತಾ ತಾಯಿ ಬಂದಿದ್ದಾರೆ, ನಾನು ಅವರು ಸೇರಿ ಸ್ವಲ್ಪ ಹೇಗಾದ್ರೂ ಸರಿಪಡಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ನೋಡ್ಬೇಕು ಏನಾಗುತ್ತೋ. ಗೀತಾ ತಾಯಿನೇ ಸರಿ ಹೋಯ್ತು. ಅದ್ಯಾಕೆ ಹಾಗೆ ರಾಗ ಎಳಿತಿ? ಅವ್ರಿಗೇನಾಗಿದೆ? ಅಲ್ರಿ, ಅವಳೇ ಡೈವೋರ್ಸಿ ಅಲ್ವಾ? ಅವಳೇನ್ ಬುದ್ಧಿ ಹೇಳ್ತಾಳೆ ಮಗಳಿಗೆ? ಹಾಗಂತ ಹೇಳ್ಬಿಟ್ಟು ತಾಯಿ ಆಗಿರೋಳು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೇನೆ? ನೋಡು, ಜಯರಾಮ ಬರೋದಿನ್ನ 5 ನಿಮಿಷ ಲೇಟ್ ಆಗಿತ್ತು ಅಂದ್ರೆ ನಮ್ದು ಡೈವೋರ್ಸ್ ಘಟ್ಟ ಮುಟ್ತಾ ಇತ್ತು. ಹೀಗೆ ಮಾತಾಡ್ತಾ ಇರ್ತೀಯೋ ಅಥವಾ ಅವನಿಗೇನಾದ್ರೂ ಸ್ವಲ್ಪ ಕಾಫಿ ತಿಂಡಿ ನೋಡಿ, ಅಡಿಗೆ ಮನೆಯಲ್ಲೆಲ್ಲ ಮಾಡಿಟ್ಟಿದ್ದೀನಿ, ಅವ್ರಿಗೂ ಕೊಟ್ಟು ನೀವು ತಿನ್ನಿ. ಜಯರಾಮ್, ನೀವು ರವಿ ವಿಚಾರ ಏನು ಯೋಚಿಸ್ಬೇಡಿ, ನಮ್ ಕೈಲಿ ಏನ್ ಬೇಕಾದ್ರೂ ಕೇಳಿ ಸಹಾಯ ಮಾಡ್ತೀವಿ. ಗೊತ್ತಾಯ್ತಾ? ನಾನ್ ಪಾಪ ಅರುಣ್ಣು ಕಾಯ್ತಾ ಇರ್ತಾನೆ ಬಿಸಿ ಬಿಸಿಯಾಗಿ. ಶನಿವಾರ ಬಂತು ಅಂತಂದ್ರೆ ಅವನ ಹೆಂಡತಿ ಹೇಳೋ ಹೊತ್ತೊತ್ತಿಗೆ ಮಧ್ಯಾಹ್ನ 12 ಗಂಟೆ ಆಗ್ಬಿಟ್ಟಿರುತ್ತೆ. ಅವನಿಗೆ ಪಾಪ ಹಸುವು ತಡ್ಕೊಳಾರ. ಇವಾಗ ಬಿಸಿ ಬಿಸಿಯಾಗಿ ತಗೊಂಡು ಹೋದ್ರೆ ಖುಷಿಯಾಗಿ ತಿಂತಾನೆ. ನಾನು ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ರೀ. ಅಕಸ್ಮಾತ್ ಖಾರ ಬಾತ್ ಆರೋಗಿದ್ರೆ ಅವ್ರಿಗೆ ಸ್ವಲ್ಪ ಬಿಸಿ ಮಾಡ್ಕೊಡ್ರಿ. ಹಾಗೆ ಆದ್ರೆ 1-4 ಅರಳಸಣಿಗೆನು ಕರೆದ್ಕೊಡ್ರಿ. ಪಾಪ ಅವ್ರ ಮನೇಲಿ ಏನು ಹೆಂಗಸ್ರಿದಾರಿಯೇ ಬಾಯಿಗೆ ಬೇಕಾಗಿದ್ ಮಾಡಿ ಹಾಕೋಕೆ? ನೋಡ್ಕೋತೀರಾ? ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಜೈರಾಮ್, ಸಂಕೋಚವಿಲ್ದೆ ತಿನ್ನಿ. ಬರ್ತೀನಿ. ಓಹ್, ನೋಡಿದ್ರ ಮರ್ತು ಬಿಟ್ಟೆ. ಬರ್ತೀನಿ. ಅದೇ ಅರುಣ್ಗೆ ಬಾಯ್. ಹೋಗ್ಬಾ ತಾಯಿ, ಹೋಗ್ಬಾ. ನೋಡ್ದೇನೆ ಅವಳು ಜಾಣ್ತನ. ನಿನಗೆ ಉಪಚಾರ ಮಾಡ್ದಂಗೂ ಆಗ್ಬೇಕು, ತಾನು ಕಷ್ಟನೂ ಪಡಬಾರ್ದು. ನಾನಿವಾಗ ಸಂಡಿಗೆ ಕರೀಲಿಲ್ಲ ಅಂತ ಇಟ್ಕೋ. ನೀನು ಪಾಪ ಆಕೆ ಅಷ್ಟು ಹೇಳ್ಬಿಟ್ಟು ಹೋದ್ರು ಈ ಬಡ್ಡಿ ಮಗ ಕರೀಲಿಲ್ಲ ಬೇಡ ಕಣಯ್ಯ ಅಂತ ಮನಸ್ಸಿನಲ್ಲಾದ್ರೂ ಅಂದ್ಕೊಳ್ತೀಯೋ ಇಲ್ವೋ? ಬೇಡ ಕಣಯ್ಯ, ನೀ ಸಂಡಿಗೆನೂ ಕರಿಬೇಡ, ಏನು ಬೇಡ. ಹೊಕ್ಕೊಳ್ಳಿ, ಆಕೆ ಮಾಡಿಟ್ಟಿರೋ ಖಾರ ಬಾತಾದ್ರೂ ಕೊಡ್ತೀಯೋ ಅದು ಇಲ್ವೋ? ನೋಡ್ದ್ಯೋ ಆ ಟೋನ್ನಲ್ಲೇ ಗೊತ್ತಾಗುತ್ತೆ ನಿನ್ನ ನಾಯನ್ಸು. ನಾನು ಯಾತಕ್ಕೆ ಹೇಳೋಕೆ ಬಂದೆ ಅಂದ್ರೆ ಜಯರಾಮ್, ಮದುವೆ ಆಗಿ 35-36 ವರ್ಷ ಆಗಿರೋ ನಾವೇ ಹೆಂಡ್ತೀರನ್ನ ಮ್ಯಾನೇಜ್ ಮಾಡೋಕೆ ಇಷ್ಟು ಕಷ್ಟಪಡ್ತಾ ಇರೋವಾಗ ಇನ್ನೂ 5-6 ವರ್ಷ ಆಗಿರೋ ಆ ರವಿ ಅರುಣ್ ಅವ್ರ ಕತೆ ಏನು ಹೇಳು? ಅಂದಾಗೆ ಅರುಣ್ ಹೇಗಿದ್ದಾನೆಯ? ಎದುರು ಬದುರು ಮನೆ ಮಾಡಿರೋದು ವರ್ಕೌಟ್ ಆಗ್ತಾ ಇದೆಯೋ? ನೀನೇ ಪುಣ್ಯವಂತ ಕಣಯ್ಯ, ಸದಾ ಮಗನ ಸಂಸಾರದ ಮೇಲೆ ನಿಗಾ ಇಟ್ಟಿರ್ಬೋದು. ನಾನು ರವಿ ಹತ್ರ ಇದ್ದಿದ್ರೆ ಈ ತಾಪತ್ರೆ ಎಲ್ಲ ಬರ್ತಾನೆ ಇರಲಿಲ್ವೋ ಏನೋ. ಅಯ್ಯೋ, ತೀರಾ ಹತ್ರ ಇರೋದು ಒಳ್ಳೇದಲ್ಲ ಅಂತ ಇಟ್ಕೊ. ಯಾಕೆ ಅಂದ್ರೆ ನೋಡಿ, ಈಗ ಇವಳು ನಿನಗೂ ನನಗೂ
ತಿಂಡಿ ಬಿಸಿ ಮಾಡಿ ಉಪಚಾರ ಮಾಡೋದು ಬಿಟ್ಬಿಟ್ಟು ಅಲ್ಲಿ ಯಾಕಪ್ಪ ಹೋಗಬೇಕು? ಶನಿವಾರ ಚಿಕ್ಕೋರು ಎಷ್ಟೊತ್ತಿಗಾದ್ರೆ ಅಷ್ಟು ಎದ್ಕೊಳ್ಳಿ ಅಂತ ತೆಪ್ಪಗಿರಬಾರ್ದಾ? ತಾಯಿ ಕರಳು ಕಣಯ್ಯ. ಪಾಪ ಮಗನಿಗೆ ಹಸುವೆ ಅಂತಂತಂದ್ರೆ ಚುರುಕನ್ನತ್ತೆ. ತಾಯಿ ಕರಳು ಅಲ್ಲ, ಮಣ್ಣಂಗಟ್ಟಿನೂ ಅಲ್ಲ. ತಾನಿಲ್ದೆ ಪ್ರಪಂಚ ನಡೆಯೋಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಹೆಂಡತಿ. ಅವಳು ಒಬ್ಳೇ ಅಲ್ಲ, ಈ ಪ್ರಪಂಚ ನಡೀತಿರೋದೇ ತಮ್ಮಿಂದ ಅಂತ ಈ ಇಡೀ ಹೆಂಗಸರು ಜನಾಂಗವೇ ತಿಳ್ಕೊಂಡ್ಬಿಟ್ಟಿದೆ. ಇವ್ರನ್ನ ಕಟ್ಕೊಂಡು ನಾವು ಹೆಣ್ಗಾಡಬೇಕು ನೋಡು. ನೋಡಯ್ಯ, ಇದ್ದಾಗ ಜಗಳ ಆಡ್ತೀವಿ, ಆದ್ರೆ ಇಲ್ದಿದ್ದಾಗ ಮಿಸ್ ಮಾಡ್ತೀವಲ್ಲಯ್ಯ, ಅದಕ್ಕೇನು ಹೇಳ್ತೀಯ? As the saying goes, we can't live with them or without them. ಸರಿ, ಖಾರ ಬಾತ್ ಬಿಸಿ ಮಾಡ್ಕೊಂಡು ತಿಂದ್ಬಿಟ್ಟು ಮುಂದಿನ ವಿಚಾರ ವ್ಯಾಚೋಣ ನಡಿ. ಹಾಗೆ ಸ್ವಲ್ಪ ಕಾಫಿ ಗೀಫಿ ಏನಾದ್ರು? ಕಮಿಂಗ್. ಯಾರಪ್ಪ ಬೆಳಿಗ್ಗೆ ಅಮ್ಮ ನೀನಾ? ಎಷ್ಟೊತ್ತು ಬಾಗಿಲು ತೆಗಿಯೋದು? ಹೊರಗಡೆ ಚಳಿ ಬೇರೆ. ಅಲ್ಲಮ್ಮ, ಶನಿವಾರ ಇಷ್ಟು ಬೇಗ ನೀನಿಲ್ಲೇನ್ ಮಾಡ್ತಿದ್ಯಾ? ಅಪ್ಪ ಸರಿಯಾಗಿದ್ದಾರೆ ತಾನೆ? ನಿಮ್ಮ ಅಪ್ಪನ್ಗೇನ್ ಗುಲ್ಗು? ಕೂತ್ ಕಡೆನೆ ಎಲ್ಲ ಉಪಚಾರ ನಡೆಯುತ್ತೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಮತ್ ನೀನ್ ಯಾಕೆ ಇಷ್ಟು ಬೇಗ ಇಲ್ಲಿಗೆ ಬಂದಿದ್ಯಾ? ಖಾರ ಬಾತ್ ಮಾಡಿದ್ದೆ ಕಣೋ, ಬಿಸಿ ಬಿಸಿಯಾಗಿ ನೀನ್ ಕೊಡೋಣ ಅಂತ ಬಂದೆ. ಅಲ್ಲ, ನೆನ್ನೆ ರಾತ್ರಿ ನಿನ್ ಹೆಂಡತಿ ಬರೋ ಅಷ್ಟೊತ್ತಿಗೆ ರಾತ್ರಿ 12 ಗಂಟೆ ಆಗ್ಬಿಟ್ಟಿತ್ತು. ನಾ ಹುಳಿ ಕೊಟ್ಟಿದ್ದೋ, ನೀ ಬದುಕ್ತೆ. ಇಲ್ದೇ ನೀನೇ ಮಾಡ್ಕೋಬೇಕಾಗಿತ್ತು. ಯಾಕಂತ ಅಷ್ಟು ಲೇಟು? ಪಾಪ ಅವಳಿಗೆ ಆಫೀಸ್ನಲ್ಲಿ ತುಂಬಾ ಕೆಲಸ ಅಂತೆ. ಅಮ್ಮ ಸ್ವಲ್ಪ ಮೆತ್ತು ಮಾತಾಡ್, ವರ್ಷ ಇನ್ನು ಮಲ್ಕೊಂಡಿದ್ದಾಳೆ. ಥ್ಯಾಂಕ್ಸ್ ಫಾರ್ ದ ಕಾರ್ಬಾತ್. ಅಮ್ಮ ನನ್ಗೆ ಆಕ್ಚುಲಿ ಇನ್ನೂ ತುಂಬಾ ನಿದ್ದೆ ಬರ್ತಾ ಇದೆ. ಹೌದೇನು? ನೀನ್ ಮಲ್ಕೋ ಹೋಗು. ಅಲ್ಲ ಕಣೋ, ಮನೇನ್ ಹಿಂಗ್ ಇಟ್ಕೊಂಡಿದ್ದೀರಲ್ಲೋ, ನೋಡಕ್ ಆಗ್ತಿಲ್ಲ. ನಾನ್ ಸ್ವಲ್ಪ ಇದನ್ನೆಲ್ಲ ಸರಿ ಮಾಡ್ಬಿಟ್ಟು ಬಾಗ್ಲು ಹೇಳ್ಕೊಂಡು ಹೋಗ್ತೀನಿ, ನೀ ಮಲ್ಕೋ ಹೋಗು. ಥ್ಯಾಂಕ್ಸ್ ಬಟ್ ನೋ ಥ್ಯಾಂಕ್ಸ್. ಅಮ್ಮ ನಾವು ಫ್ರೀ ಇದ್ದಾಗ ನಾವು ಮಾಡ್ಕೋತೀವಿ, ಪ್ಲೀಸ್. ನೋಡು, ಆಯಾಯ ಸಾಮಾನ ತೆಗೆದ ತಕ್ಷಣ ಆಯಾಯ ಜಾಗದಲ್ಲಿ ಇಟ್ಬಿಟ್ರೆ ಈ ತಾಪತ್ರಯವೇ ಇರಲ್ಲ. ಮದ್ವೆಗ್ ಮೊದಲು ನೀ ಸರಿಯಾಗೇ ಇದ್ದೆ, ಈಗೆಲ್ಲೋ ಸಹವಾಸ ದೋಷ. ಬೇಡ ಅಮ್ಮ, ಬೇಡ. ಅರುಣ್, ಬೆಳಗ್ಗಾಗೆದ್ದು ಎಷ್ಟು ಗಲಾಟೆ ಮಾಡ್ತಾ ಇದೆಯಾ? ನಾನ್ ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಮಲಗಿದೆ ಅಂತ ಗೊತ್ತು ತಾನೆ? ಅಲ್ಲ, ಯಾರ ಜೊತೆ ಮಾತಾಡ್ತಾ ಇದೆಯಾ? ಅಷ್ಟು ಎಷ್ಟು ಜೋರ. ಅತ್ತೆ, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಇಷ್ಟು ಬೇಗ? ತೀರಾ ಬೇಗೇನೂ ಇಲ್ಲ, ಸಂಸಾರಸ್ಥರು ಹೇಳೋ ಹೊತ್ತೆ. ಅತ್ತೆ ಪ್ಲೀಸ್, ಅದನ್ನೆಲ್ಲ ನೀವು ಮಾಡಕ್ ಹೋಗ್ಬೇಡಿ. ಅರುಣ್, ಸೇ ಸಮಥಿಂಗ್. ಅಮ್ಮ ಅದೆಲ್ಲ ಹಾಗೆ ಇರ್ಲಿ, ನಾವು ಮಾಡ್ಕೋತೀವಿ. ಹಂಗಲ್ಲ ನೋಡಿ, ನಿಂಗೆ ಎಲ್ಲಿಡ್ಬೇಕಂತ ಗೊತ್ತಾಗಲ್ಲ, ಆಮೇಲೆ ನಮ್ಗೆ ಅದ್ ಬೇಕಾದಾಗ ಸಿಗಲ್ಲ, ಅದಕ್ಕೆ ಹೇಳಿದೆ. ಸರಿ, ಏನಾದ್ರೂ ಮಾಡ್ಕೊಳ್ಳಿ. ಏನು ಇಬ್ರು ಹಲ್ಗಿಲ್ ಉಜ್ಜಿದ್ದೀರಾ ತಾನೇ? ನಾನು ಆ ಖಾರ ಭತ್ತ ಬಿಸಿ ಆರೋಕ್ ಮೊದಲು ಒಳಗಡೆ ಹೋಗಿ ಸ್ವಲ್ಪ ಪ್ಲೇಟು ಸ್ಪೂನು ತರ್ತೀನಿ, ಇಬ್ರು ಕೂತ್ಕೊಂಡು ತಿಂತೀರಂತೆ. 1 ನಿಮಿಷ ಬಂದೆ. ಅರುಣ್, ನನ್ಗಿದೇ ಹೆದರಿಕೆ ಇದ್ದಿದ್ದು. ನಿಮ್ಮಮ್ಮ ನಮ್ಮಿಬ್ರು ಲೈಫ್ನ ಅವ್ರ ಕಂಟ್ರೋಲಿಗೆ ಕಂಪ್ಲೀಟ್ ಆಗಿ ತಗೊಂಡ್ಬಿಡ್ತಾರೆ ಅಂತಾನೆ ಇಷ್ಟ ಹತ್ರ ಮನೆ ಮಾಡಕ್ಕೆ ನನ್ಗಿಷ್ಟ ಇರ್ಲಿಲ್ಲ. ಕಮಾನ್ ಉಷಾ, ಬೆಳಿಗ್ಗೆ ಎದ್ದು ಎಷ್ಟು ಪ್ರೀತಿಯಿಂದ ನಮ್ಗೆ ಹೆಲ್ಪ್ ಮಾಡಕ್ ಬಂದಿದ್ದಾರೆ. ನಿನಗೆ ಹೆಲ್ಪ್ ಅನ್ನಿಸ್ಬೋದು, ಆದ್ರೆ ನನ್ಗೆ ಇಂಟರ್ಫಿಯರೆನ್ಸ್ ಅನ್ಸ್ತಾ ಇದೆ. ಹಾಗಾದ್ರೆ ನಿನ್ನ ಆಟಿಟ್ಯೂಡ್ ಚೇಂಜ್ ಮಾಡ್ಕೋ. ಆಟಿಟ್ಯೂಡ್ ಚೇಂಜ್ ಮಾಡ್ಕೋಬೇಕಾಗಿರೋದು ನಂದಲ್ಲ, ನಿಂದು, ನಿಮ್ಮಮ್ಮಂದು. ಅಲ್ಲ, ಈಗ ಆಗಿದ್ದಾದ್ರೂ ಏನಂತದ್ದು? ಅಲ್ಲ, ನನ್ ಏನ್ ಮಾಡುವಂತ್ಯ? ಆಫ್ಟರ್ ಆಲ್ ಶಿ ಇಸ್ ಮೈ ಮದರ್. ಅದು ನನಗ್ ಗೊತ್ತು. ಬೇರೆ ಯಾರಾದ್ರೂ ಈ ತರ ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗಿದ್ರೆ ಇಷ್ಟೊತ್ತಿಗೆ ರಿಸಾಲ್ವ್ ಆಗಿ ಎಷ್ಟೋ ಹೊತ್ತಾಗಿರೋದು. ಅಲ್ಲ ಕಣೆ, ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಮ್ಮಂಗೆ. ಪ್ಲೀಸ್ ಸೇವ್ ಇಟ್. ಅವರು ಪ್ರಿಟೆಂಡ್ ಮಾಡ್ತಾರೆ, ನಾನು ಪ್ರಿಟೆಂಡ್ ಮಾಡ್ತೀನಿ. ಅವ್ರ ಮಾತುಗಳೇನೋ ಸಕ್ಕರೆ ತರಾನೇ ಇರುತ್ತೆ, ಆದ್ರೆ ಅದ್ರಲ್ಲಿ ಅಡಗಿರುತ್ತಲ್ಲ ವ್ಯಂಗ್ಯ, ಪಾಪ ನಿನ್ಗೆ ಹೇಗೆ ಗೊತ್ತಾಗ್ಬೇಕು? ಆಫ್ಟರ್ ಆಲ್ ಯು ಆರ್ ಎ ಮ್ಯಾನ್.
ವಾಟ್ ಯು ಮೀನ್? ಹಾಗಾದ್ರೆ ಗಂಡಸಲ್ಲ ಮನುಷ್ಯಲ್ವೇನೋ? ಅಲ್ಲ, ಫ್ರಿಜ್ ಕ್ಲೀನ್ ಮಾಡಿ ತುಂಬಾ ದಿನ ಆಗಿರ್ಬೇಕು ಅಲ್ವಾ? ಖಾರ ಬಾತಿಗೆ ಮೊಸರು ತಗೊಂಬರೋಣ ಅಂತ ಫ್ರಿಜ್ ಬಾಗಲ್ ತೆಗೆದ್ರೆ ಗಬ್ಬಂತ ನಾತ ಹೊಡಿತಾ ಇತ್ತು. ಅತ್ತೆ, ನಾತ ಹೊಡಿಯಕ್ ಹೇಗ್ ಸಾಧ್ಯ? ನಿನ್ನೆ ಫ್ರಿಜ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿತ್ತು ಅಲ್ವಾ ಅರುಣ್? ಹೌದಮ್ಮ, ಫಸ್ಟ್ ಕ್ಲಾಸ್ ಆಗಿತ್ತು. ಸ್ವೀಟ್ ಹಾರ್ಟ್ಸ್, ನಿಮ್ಮಿಬ್ಬರಿಗೂ ಆ ವಾಸನೆ ಎಲ್ಲೋ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ದಟ್ಸ್ ಓಕೆ. ವಾಸನೆ ಹೋಗೋದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಪೌಡರ್ ಇತ್ತಲ್ಲ ಬಾಕ್ಸು, ಅದನ್ನ ಇಡಬೇಕು ಫ್ರಿಜ್ಜಲ್ಲಿ. ನಾ ತಂದು ಇಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಂದಾಗೆ ಉಷಾ, ನೆನ್ನೆ ನಾನು ಕೊಟ್ಟಿದ್ದ ಹುಳಿ ನಿಂಗೆ ತುಂಬ ಇಷ್ಟ ಆದಂಗಿದೆ. 2 ದಿನಕ್ಕೆ ಅಂತ ಕೊಟ್ಟಿದ್ದೆ, ಪಾತ್ರೆ ಖಾಲಿಯಾಗಿ ಸಿಂಕಲ್ಲಿತ್ತು, ಅದಕ್ಕೆ ಕೇಳಿದೆ. ಏನು ಹುಳಿ ಮಾಡಿದ್ದಿದ್ದು ನೀವಾ? ಅರುಣ್ ಯಾಕೋ ತಾನೇ ಹುಳಿ ಮಾಡಿದ್ದ ಅಂತ ಭ್ರಮೆ ಬಂದಿತ್ತು ಅಂತ ಕಾಣುತ್ತೆ. ಈರುಳ್ಳಿ ಹೆಚ್ಚಿ ಹೆಚ್ಚಿ ಕಣ್ಣೆಲ್ಲ ಉರಿತಾ ಇದೆ ಅಂತ ನನ್ನ ಹತ್ರ ಉಪಚಾರ ಬೇರೆ ಮಾಡಿಸ್ಕೊಂಡ. ನೋಡು, ನೀನ್ ಲೇಟಾಗಿ ಮನೆಗೆ ಬರೋ ಅಷ್ಟೊತ್ತಿಗೆ ಮನೆಯಲ್ಲಿ ಅಡುಗೆ ಇತ್ತಲ್ಲ, ಸಂತೋಷ ಪಡು. ಯಾರು ಮಾಡಿದ್ರೇನು? ಈಗ ಹೋಗಿದ್ದೆ ನಾನು, ಆ ಬೇಕಿಂಗ್ ಸೋಡಾ ಪ್ಯಾಕೆಟ್ ತಂದಿಡ್ತೀನಿ. ಸದ್ಯ ಈ ಮನೆ ವಾಸನೆನಾದ್ರೂ ಹೋಗ್ಲಿ. ಅಮ್ಮ, ಬೇಕಿಂಗ್ ಸೋಡಾ ಫ್ರಿಜ್ ನಲ್ಲಿ ಇಡ್ಬೇಕಂತ ನಮ್ಗೂ ಗೊತ್ತು. ಗೊತ್ತಿದ್ರೆ ನಾವು ಪ್ರಯೋಜನ ತಂದು ಇಡ್ಬೇಕಲ್ಲ. ನೋಡು, ಆ ತರ ಸಾಮಾನೆಲ್ಲ ನಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಇಟ್ಟಿರ್ತೀನಿ. ಇವಾಗ ಹೋಗಿ 5 ನಿಮಿಷಕ್ಕೆ ತಗೊಂಬಂದ್ಬಿಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಗೊತ್ತಾಯ್ತಾ? ಬೇಡ ಅಮ್ಮ, ಇದೆ ಇರೋ ಬಂದೆ, 2 ನಿಮಿಷ ಬಂದೆ. ಬೇಡ ಅಂತ ಹೇಳ, ಒದ್ದಾಡ್ಬೇಡ, ಹೋಗೋ ನೀನ್ ಆ ಕಡೆಗೆ. ಉಷಾ, ತುಂಬಾ ಚೆನ್ನಾಗಿದೆ. ಒಂದಲ್ಲ ಅಂತ 4 ಪ್ಯಾಕೆಟ್ ಇದೆ ಫ್ರಿಜ್ ಅಲ್ಲಿ. ಮೊದ್ಲು ಅಮ್ಮಂಗೆ ಕರೆದು ಹೇಳು. ಅಲ್ಲ, ಇಂಥ ಸಮಯದಲ್ಲೂ ನಿನಗ್ ತಿನ್ನಕ್ ಮನ್ಸ್ ಹೇಗ್ ಬರುತ್ತೆ? ಹೌ ಕ್ಯಾನ್ ಯು ಈಟ್? ಅಲ್ಲ ಕಣೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಓ ಮೈ ಗಾಡ್, ಆರೋಗ್ತಿತ್ತು, ಅದಕ್ಕೆ. ಅನ್ಬಿಲೀವಬಲ್. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಮಾಡ್ತೀಯ? ವಿಮೆನ್. ಏನಾಗಿತ್ತು ಇವತ್ತು ನಿನಗೆ? ಒಳ್ಳೆ ಮೈ ಮೇಲೆ ಬಂದ ತರ ಚೆಚ್ಚಾಕ್ಬಿಟ್ಟಿಯಲ್ಲ ಬಾಲ್ನ. ಸಾರಿ ಕಣಮ್ಮ, ನನ್ನ ಮೂಡ್ ಅಷ್ಟು ಚೆನ್ನಾಗಿಲ್ಲ ಇವತ್ತು. ಸರಿ, 2ನೇ ಸೆಟ್ಲ್ ನನ್ನ ಕಡೆಗೆ ಬಾಲ್ ಬದಲು ರಾಕೆಟ್ ಎಸೆದಿಯಲ್ಲ, ಆಗ್ಲೇ ಗೊತ್ತಾಯ್ತು ನಿನ್ ಮೂಡ್ ಚೆನ್ನಾಗಿಲ್ಲ ಅಂತ. ಯಾಕೋ, ಟ್ರಬಲ್ ಇನ್ ಪ್ಯಾರಡೈಸಾ? ಪ್ಯಾರಡೈಸ್ ಎಲ್ಲಿ ಬಂತೋ, ಪರದೇಶಿ ತರ ಕೂತಿದ್ದೀನಿ ನಾನು. ಅಲ್ವೋ, ಇರೋ ಒಬ್ಳು ಹೆಂಡ್ತೀನಿ ಇಂಡಿಯಾಗೆ ಕಳಿಸ್ಬಿಟ್ಟು ಪ್ರತಿದಿನ ಯಾರ ಮನೇಲಾದ್ರೂ ಊಟಕ್ಕೆ ಕರೀತಾರಾ ಅಂತ ಕಾಯ್ತಾ ಕೂತಿರೋ ನನ್ನನ್ನು ಪರದೇಶಿಂದ್ರೆ ಒಪ್ಕೋಬೋದಪ್ಪ. ಹೆಂಡತಿ ಅಲ್ದೆ ಅತ್ತೆ ಮಾವ ಎಲ್ಲ ಸುತ್ಕೊಂಡಿರೋ ನೀನ್ ಹೆಂಗಯ್ಯ ಪರದೇಶಿ ಆಗ್ತೀಯಾ? ಲೇ, ಹೆಂಡ್ತಿನ ಇಂಡಿಯಾಗ್ ವಿಸಿಟ್ ಕಳ್ಸೋದು ಒಂದು ಲಕ್ಸುರಿ ಕಣೋ, ಲಕ್ಸುರಿ. ಎಷ್ಟು ಮಜಾ ಮಾಡ್ತಾ ಇದೀಯ ನೋಡು, ಹೇಳೋರಿಲ್ಲ ಕೇಳೋರಿಲ್ಲ. ನೋಡ್ತಾ ಇದ್ದೀನಿ, ಪುಷ್ಪ ಊರಿಗೆ ಹೋದಾಗಿಂದ ಮಗನೇ ನಿನ್ ಮಖದಲ್ಲಿ ಆ ಬ್ಯಾಚುಲರ್ ಡೇಸ್ ಅಲ್ಲಿ ಇರ್ತಿತ್ತಲ್ಲ ಕಳೆ, ಅದು ತಿರ್ಗಾ ವಾಪಸ್ ಬಂದಿದೆ. ಸೊ ಪ್ಲೀಸ್ ಡೋಂಟ್ ಟೆಲ್ ಮಿ ಯುವರ್ ಸಫರಿಂಗ್, ಓಕೆ? ಏ ರವಿ, ಬಿಟ್ವೀನ್ ಯು ಅಂಡ್ ಮೀ ಕಣ, ನಿಜವಾಗ್ಲೂ ಮಜವಾಗಿದೆ ಗುರು. ಇಷ್ಟು ಫ್ರೀ ಟೈಮ್ ಎಂಜಾಯ್ ಮಾಡಿ ಬಹಳ ದಿನ ಆಗೋಗಿತ್ತು ನೋಡ. ತಪ್ಪು ತಿಳ್ಕೊಬೇಡಪ್ಪ, ಐ ಮಿಸ್ ಹರ್ ಕಣ, ಬಟ್ ಐ ಲವ್ ದಿಸ್ ಫ್ರೀಡಮ್ ಇವನ್ ಮೋರ್ ಕಣ. ನನಗೆ ಆ ಚಾನ್ಸೇ ಇಲ್ವಲ್ಲೋ. ನಮ್ಮಪ್ಪ ಅವರಮ್ಮ ಎಲ್ಲ ಈ ದೇಶದಲ್ಲೇ ಇದ್ದಾರೆ, ಸಾಲದಕ್ಕೆ ನಮ್ಮನೇಲೆ ಬಂದು ಜಾಂಡ ಬೇರೆ ಹೊಡೆದು ಕೊಡ್ತಿದ್ದಾರೆ. ನಮಗೆ ಹೆಲ್ಪ್ ಆಗತ್ತೆ ಅಂತ ಬಂದ್ರು, ಬಟ್ ಇಟ್ಸ್ ರಿಯಲಿ ನಾಟ್ ವರ್ಕಿಂಗ್. ನಂಗಂತೂ ಸಾಕಾಗಿ ಹೋಗಿದೆ. ಡಿವೋರ್ಸ್ ಮಾಡ್ಬಿಟ್ಟು ಎಲ್ಲಾದ್ರೂ ಹೊಟ್ಟೋಗೋಣ ಅನ್ಸ್ಬಿಟ್ಟಿದ್ಯೋ? ಏ, ದುಡದ್ ಬೇಡ ಕಣ, ಗಂಡ ಹೆಂಡ್ರ ಮಧ್ಯೆ ಜಗಳ ಯಾರ ಮನೇಲಿಲ್ಲ ಹೇಳೋ? ನೋಡೋ, ನಂಗೂ ಮದುವೆ ಆಗಿ ಹೊಸ್ತಿರ್ಲಿ ಹಿಂಗೆ ಆಗೋಗಿತ್ತಪ್ಪ.
ಅವಳು ಯಾಕೆ ಕೋಪ ಮಾಡ್ಕೋತಾಳೆ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ನೋಡು. ಯಾ ಕೂತ್ರೆ ನಿಂತ್ರ ಕೋಪಿಸ್ಕೊತಾ ಇದ್ರೆ ನಾವೇನ್ ಮಾಡಕ್ಕಾಗತ್ತೆ? ಅವರು ಕೋಪ ಬರ್ದೇ ಇರೋ ತರ ನೋಡ್ಕೋಬೇಕು ಗುರು. ನೋಡ, ಹೆಂಡತಿ ಜೊತೆ ಆರ್ಗ್ಯೂ ಮಾಡ್ಬೇಕಾರೆ ನೀನ್ ತಪ್ಪಾಗಿದ್ರೆ ಒಪ್ಕೋ, ನೀನ್ ಸರಿ ಅನ್ಸಿದ್ರೆ ಬಾಯ್ ಮುಚ್ಕೋ. ಆಗ ನೋಡು ನಿನ್ ಲೈಫ್ ಸ್ವರ್ಗ ಆಗೋಗತ್ತೆ ಕಣೋ. ಅದು ಹೇಳೋ ಅಷ್ಟು ಸುಲಭ ಅಲ್ಲ. ನಂದು ಬಿಸಿ ರಕ್ತ. ಲೇ, ನೀನ್ ಬಿಸಿ ರಕ್ತ ಹರ್ಸಕ್ ಟೆನ್ನಿಸ್ ಕೋರ್ಟ್ ನಾನು ಇಲ್ವೇನಾ? ನೋಡ, ಇವತ್ತೊಂದು ಕೆಲಸ ಮಾಡ. ಮನೆಗೆ ಹೋಗಿದ ತಕ್ಷಣ ಟರ್ನ್ ಆನ್ ಯುವರ್ ಪ್ರೀ ಮ್ಯಾರೇಜ್ ಚಾಮ್. ಗೀತಾ ಹೆಂಗೆ ಕಾಣಿಸ್ತಾ ಇರ್ಲಿ ಕಾಂಪ್ಲಿಮೆಂಟ್ ಕೊಡು. ಊಟಕ್ಕೆ ಹೋಗೋಣ ಬಾ ಅನ್ನೋ, ಬಲ್ವಂತ ಮಾಡೋ. ನೀನು ಮೇಲಿಗೋ ಏನೇನಿದೆಯೋ ಎಲ್ಲ ಕಟ್ಟಿಟ್ಬಿಟ್ಟು ಸಾರಿ ಕೇಳೋ. ಆಗ ನೋಡೋ ಅಮ್ಮನವ್ರ ಮೂಡ್ ಹೆಂಗ್ ಚೇಂಜ್ ಆಗತ್ತೆ ಅಂತ. ವೆಲ್, ಟ್ರೈ ಮಾಡಂತೂ ನೋಡ್ತೀನಿ. ಎನಿವೆ, ನಿನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತಿದ್ದೆ, ಆದ್ರೆ ನೀನ್ ಬಂದ್ರೆ ನಾನು ಗೀತಾಗ ಪೂಸಿ ಹೊಡಿಯಕ್ಕಾಗಲ್ಲ. ಸೊ ಪ್ಲೀಸ್ ಬೇರೆ ಕಡೆ ಲಂಚ್ ಗಿಟ್ಸು. ಓಕೆ? ಹಲೋ, ಥ್ಯಾಂಕ್ಸ್ ಕಣಮ್ಮ, ಒಳ್ಳೆ ಗುರುದಕ್ಷಿಣೆ ಕೊಟ್ಬಿಟ್ಟೆ ನೋಡ. ಆದ್ರೆ ಈ ಸೆಟ್ನಲ್ಲೂ ಅಡ್ವಾಂಟೇಜ್ ಸುರೇಶ್. ಯಾಕೆ ಅಂದ್ರೆ ನೀವಿಬ್ರು ಸರಿ ಹೋದ್ರೆ ನೀನು ನನ್ನ ಟೆನ್ನಿಸ್ ಕೋರ್ಟಲ್ಲಿ ಅಬ್ಯೂಸ್ ಮಾಡೋದು ತಪ್ಪತ್ತೆ ನೋಡೋ. ಸರಿ ಸರಿ, ನಡಿ ಹೋಗೋಣ. ಲೋ ಅರುಣ, ಸ್ವಲ್ಪ ನೋಡ್ಕೊಂಡು ಓಡಬಾರ್ದೇನಾ? ಇವನ್ ನೋಡಿದ್ರೆ ಮೈ ಮೇಲೆ ರಾಕೆಟ್ ಇಸಿತಾನೆ, ನೀನು ಡಿಕ್ಕಿ ಹೊಡೆದು ಬೀಳ್ಸಕ್ ನೋಡ್ತಿದ್ಯಾ. ಸಾರಿ ಕಣ್ರು, ಏನ್ ಸ್ನೇಹಿತರು ಸಿಕ್ಬಿಟ್ರೆ ನನಗೆ. ಇವತ್ ಯಾಕೋ ನಿನ್ ಗ್ರಹಚಾರ ಸರಿಗಿಲ್ಲ ಗುರು. ಸಾರಿ ಕಣ್ರು, ಸಾರಿ. ನಾನು ಯಾವ್ದೋ ಜ್ಞಾನದಲ್ಲಿದ್ದೆ, ನಿಮ್ಮನ್ನ ನೋಡ್ಲೇ ಇಲ್ಲ. ನನ್ಗೆ ಇವತ್ತು ಮನ್ಸು ಬೇರೆ ಸರಿ ಇಲ್ಲ ಕಣ್ರು. ಟ್ರಬಲ್ ಇನ್ ಪ್ಯಾರಡೈಸ್. ಏನ ನಿಂಗೂ ಹೆಂಡತಿ ಪ್ರಾಬ್ಲಮ್ ಏನಾ? ನಿನಗೂ ಅಂದ್ರೆ ಓ, ನೀವು ಸೇಲಿಂಗ್ ಇನ್ ದ ಸೇಮ್ ಬೋಟಾ? ಸ್ವಲ್ಪ ಹೆಚ್ಚು ಕಮ್ಮಿ ಅನ್ಕೊಳ. ನನಗೆ ವಿರಹದಿಂದ ತೊಂದ್ರೆ, ರವಿಗೆ ವಿರಸದಿಂದ ತೊಂದ್ರೆ, ನನಗೆ ವಿಪರ್ಯಾಸದಿಂದ ತೊಂದ್ರೆ. ಅಂದ್ರೆ ಹೆಂಡತಿ ಒಬ್ಳಿಂದ ಅಲ್ಲ, ನಮ್ಮಮ್ಮನ್ನು ಸೇರ್ಕೊಂಡ್ಬಿಟ್ಟಿದ್ದಾರೆ. ಏ, ನಿಮ್ಮಮ್ಮ ಎಷ್ಟು ಒಳ್ಳೆಯವರು. ಊರವರೆಲ್ಲ ಬರ್ತಾರ ಅಡ್ವೈಸ್ ಕೇಳಕ್ಕೆ. ಅವರಿಂದ ನಿನ್ಗೇನೋ ತೊಂದ್ರೆ? ನಿತ್ಯ ಬಿಸಿ ಬಿಸಿ ಊಟ ಬೇರೆ ಸಪ್ಲೈ ಮಾಡ್ತಾರಂತೆ ನಿಮ್ಗೆ. ಅದೇ ಬಂದಿರೋದು ತಾಪತ್ರೆ ಕಣೋ. ನಮ್ಮಮ್ಮ ನಮಗ್ ಸಹಾಯ ಆಗ್ಲಿ ಅಂತ ಮಾಡಲ್ಲ, ಉಷಾ ಎಷ್ಟು ಇನ್ಕಾಂಪಿಟೆಂಟ್ ಅಂತ ತೋರ್ಸೋದಕ್ಕೆ ಹಾಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಉಷಾಳ ಆರ್ಗ್ಯುಮೆಂಟ್. ನಮ್ಮಮ್ಮ ಏನಾದ್ರೂ ಮಾಡ್ಕೊಂಡಿದ್ದ ತಿಂಡಿ ನಾನೇನಾದ್ರು ತಿಂದ್ರೆ ಅವಳಿಗೆ ಕೋಪ. ತಿಂದು ಹೊಗಳಿದ್ರಂತೂ ದೇವರೇ ಗತಿ. ನಮ್ಮಮ್ಮನ ಸ್ವಲ್ಪ ಅತಿ ಆಡ್ತಾರಂತ ಇಟ್ಕೋ. ಇವ್ರಿಬ್ರು ಮಧ್ಯದಲ್ಲಿ ನಾನ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕಣ. ಲ ರವಿ, ಇವಂದು ನಿನಗಿಂತ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಕಣ. ಖಾಲಿ ಹೋಟೆಲ್ ಸಾಲ್ವ್ ಮಾಡಕ್ಕಾಗಲ್ಲ. ಲೋ ಅರುಣ, ಇವನ್ ಮನೇಲಂತೂ ಇವತ್ತು ಊಟ ಗಿಟ್ಟಲ್ಲ. ನಡಿ ನಿಮ್ ಮನೆಗೆ ಹೋಗೋಣ. ನಿಮ್ಮಮ್ಮ ಹೆಂಗಿದ್ರು ಮಾಡಿಟ್ಟಿದಾರಲ್ಲ. ಓ, ನೀ ತಿಂದ್ರೆ ಉಷಂಗ್ ಕೋಪ ಬರತ್ತಪ್ಪ. ನನಗ್ ಕೊಟ್ಬಿಡು, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗತ್ತೆ. ಆಯ್ತು, ಹೊಟ್ಟೆ ಚುರ್ರ ಅಂತದೆ ಗುರು, ನಡಿ ಹೋಗೋಣ. ಸರಿ. ಅಲ್ಲ, ಗಂಡ ಹೆಂಡ್ರ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರೆ, ಇವನು ತಿಂದು ಗುಂಡ್ಗಾಗ್ತಾ ಇದ್ದಾನೆ. ನೋಡಿ, ಸರಿಯಾಗಿ ಬನ್ರಪ್ಪ. ಹಾಗಲ್ಲ ಕಣೆ, ನೀನ್ ಅವಾಯ್ಡ್ ಮಾಡ್ತಿಲ್ಲ. ನಮ್ಮಮ್ಮ ಮಾವ ಎಲ್ಲರೂ ಬಂದಿದ್ದಾರೆ, ಅದಕ್ಕೆ ಸ್ವಲ್ಪ ಬ್ಯುಸಿ ಆಗಿದೆ ಅಷ್ಟೇ. ಹಾ ಶ್ಯೂರ್, ಕರ್ಕೊಂಬರ್ತೀನಿ. ಹೇ, 1 ನಿಮಿಷ ಇರ್ತೀಯ, ನಂಗೆ ಇನ್ನೊಂದು ಕಾಲ್ ಬರ್ತಾ ಇದೆ. ಅಬ್ಬಬ್ಬಾ, ಎಷ್ಟೊತ್ತಾರು ಮಾತೇ ನಿಲ್ಸಲ್ಲ. ಅವಳು ನನಗೆ ಇಮೇಲ್ ಕಳಿಸಿ ತಲುಪ್ತಾ ಅಂತ ಕೇಳೋಕೆ ಫೋನ್ ಮಾಡಿದಾಳೆ. ಬಟ್ ಸುಳ್ಳು ಹೇಳ್ದೆ ವಿಧಿನೇ ಇಲ್ಲ. ಹಲೋ, ಏ ಉಮಾ, ಸಾರಿ ಕಣೆ, ನಂಗೆ ಆ ಕಾಲ್ ತಗೊಳ್ಬೇಕು. ನಿಂಗೆ ತಿರ್ಗಾ ಆಮೇಲೆ ಕಾಲ್ ಮಾಡ್ತೀನಿ, ಆಯ್ತಾ? ಓಕೆ, ಬಾಯ್. ಅಬ್ಬಾ, ಒಂದಲ್ಲ ಎರಡಲ್ಲ ಪ್ರಾಬ್ಲಮ್ಸು. ನನಗೂ ರವಿಗೆ ದಿನ ಬೆಳಗಾದ್ರೆ ಜಗಳ. ಓ ಗಾಡ್. ಹಲೋ. ಓ ಉಷಾ, ಸಾರಿ ಕಣೆ, ಇಷ್ಟೊತ್ತು ಅಮ್ಮ ಫೋನ್ ಮಾಡಿ ತಲೆ ತಿಂದು ಹಾಕಿದ್ಲು. ತಿರ್ಗಾ ಅವಳೇ ಫೋನ್ ಮಾಡಿದ್ಲೇನೆ, ಯಾವುದು ಸ್ವಲ್ಪ ಜೋರಾಗಿ ಹಲೋ ಅಂದೆ. ಸಾರಿ ಕಣೆ. ಓ, ಧಾರವಾಡ ಹೋಗ್ಬಾ, ಯಾವಾಗ ಬರ್ತಿ?
ಏನು ನಮ್ಮನೆ ಡ್ರೈವೇಯಿಂದನೇ ಕಾಲ್ ಮಾಡ್ತಿದ್ಯಾ? ಅಯ್ಯೋ ಪೆದ್ದಿ, ಡೋರ್ ಬೆಲ್ಲೇ ಮಾಡ್ಬೋದಾಗಿತ್ತಲ್ಲೇ. 1 ನಿಮಿಷ ತಡಿ, ಬಂದೆ. ಹಾಯ್ ಉಷಾ, ಬಾ. ಹಾಯ್ ಗೀತಾ, ತಗೊಳ್ಳೆ ನಿನ್ DVDs. ಸಾರಿ ಲೇಟ್ ಆಯ್ತು. ಏನೂ ಪರವಾಗಿಲ್ಲ. ಇದೇನೆ ಶನಿವಾರ ಬೆಳಗ್ಗೆ ಇಷ್ಟು ಬೇಗ ಬೆಳಗಾಗಿದೆ? ಸೂರ್ಯ ಇವತ್ತು ಯಾವ ಕಡೆ ಹುಡ್ದ? ಸೂರ್ಯನಾದ್ರೂ ನನ್ನ ಪಾಡಿಗೆ ನನ್ನ ಬಿಡ್ತಾನೇನೆ, ಆದ್ರೆ ನಮ್ಮ ಮತ್ತೆ ಬಿಡ್ಬೇಕಲ್ಲ. ಬೆಳಗ್ಗೆನೆ ಬಿಸಿ ಬಿಸಿ ಖಾರ ಬಾತ್ ಮಾಡ್ಕೊಂಡು ತಮ್ಮ ಮುದ್ದಿನ ಮಗಂಗೆ ತಿನ್ಸ್ಬೇಕು ಅಂತ ಹಿಡ್ಕೊಂಡ್ ಬಂದೇ ಬಿಡದೆ. ಅರುಣ್ ಇರೋ ದಪ್ಪ ಸಾಲ್ದು ಅಂತ ಈ ಅರುಣ್ ಬೇರೆ ತನ್ನ ಲೈಫ್ ಟೈಮಲ್ಲೇ ಖಾರ ಬಾತ್ ನೋಡಿಲ್ವೇನೋ ಅನ್ನೋಗೆ ಬಾಯ್ ಬಿಡ್ತಿದ್ದ. ಎಷ್ಟು ರೇಗೋಯ್ತು ಗೊತ್ತಾ ನಂಗೆ. ಅಲ್ವೇ ಈ ಗಂಡಸರು ಯಾಕೆ ಹೀಗಾಡ್ತಾರೆ ಅಂತ. ಅಲ್ವೇ, ಬೆಳಗ್ಗೆ ಎದ್ದು ಬಿಸಿ ಬಿಸಿ ತಿಂಡಿ ತಂದ್ಕೊಟ್ರೆ ಯಾರು ತಿನ್ನೋಲ್ಲ ಹೇಳು? ಈ ಡಯಟ್ ಗಲಾಟೆ ಹೇಳ್ತಿದ್ರೆ ನಾವು ಚೆನ್ನಾಗೆ ಹೊಡಿತಿದ್ವಿ. ಅಂಥದ್ರಲ್ಲಿ ಅಷ್ಟೊಂದು ಬಾಯಿ ಚಪ್ಪಲ ಇರೋ ಗಂಡಸರು ತಿಂದೇ ಇರ್ತಾರಾ? ಅದಿರ್ಲಿ, ನೀನ್ ನಿಜವಾಗ್ಲೂ ಬಾದರ್ ಮಾಡ್ತಿರೋದು ಏನ್ ಹೇಳು? ನೀ ಮತ್ತೆ ಬೇರೆ ವಿಮೆನ್ಸ್ ಲಿಪ್ ಸಪೋರ್ಟರ್ ಅಲ್ವಾ? ಆ ವಿಷಯದಲ್ಲೆಲ್ಲ ನಮ್ಮ ಅತ್ತೆನ್ ಬಿಟ್ರಿಲ್ಲ ಕಣೆ. ಆದ್ರೂ ನಮ್ಮ ಪಾಡಿಗೆ ನಮ್ ಇರಕ್ಕೆ ಬಿಡಲ್ಲ ಕಣೆ. ಈಗ್ಲೂ ನೋಡು, ಅರುಣ್ನ ಮುದ್ದು ಮಾಡಿ ಮಾಡಿ ಕೆಡ್ಸಾಕ್ಬಿಟ್ಟಿದ್ದಾರೆ. ಅಯ್ಯೋ, ಕೆಡಬೇಕಾದ್ರೆ ಹೇಗೋ ಕೆಡ್ತಾರೆ ಬಿಡು. ಅವ್ರ ಅಮ್ಮಂದ್ರೆ ಇರ್ಬೇಕಾಗಿಲ್ಲ. ಈಗ ರವಿ ನೋಡು, ಅವ್ರ ಅಮ್ಮ ಹೋಗಿ ಆಗ್ಲೇ 6 ವರ್ಷ ಆಗ್ತಾ ಬಂತು, ಆದ್ರೂ ಕೆಟ್ಟ ಕುಲಗೆಟ್ ಕೂತಿದ್ದಾನೆ. ಅಲ್ಲ ಗೀತಾ, ಈ ಮದ್ವೆಗೆ ಮುಂಚೆ ಆ ಕೋರ್ಟ್ಶಿಪ್ ಟೈಮಲ್ಲಿ ಇರುತ್ತಲ್ಲ ಆ ಚಾರ್ಮ್, ಮದ್ವೆ ಆದ ಆಫ್ಟರ್ ಆಲ್ 5-6 ವರ್ಷಕ್ಕೆ ಆ ಚಾರ್ಮ್ ಎಲ್ಲ ಹೋಗುತ್ತೆ ಅಂತ. ನೋಡು, ಕೋರ್ಟ್ಶಿಪ್ ಮಾಡ್ಬೇಕಾದ್ರೆ ಲವ್ ನಮ್ಮನ್ ಬ್ಲೈಂಡ್ ಮಾಡಿರುತ್ತೆ, ಅವ್ರ ಕಿವಿ ಚುರುಕಾಗಿರುತ್ತೆ. ಮದ್ವೆ ಆದ್ಮೇಲೆ ನಮ್ ದೃಷ್ಟಿ ಚುರುಕಾಗತ್ತೆ, ಅವ್ರ ಕಿವಿ ಮಂದವಾಗಿ ಬಿಡುತ್ತೆ. ಆದ್ರೆ ನಮ್ ಬ್ಲೈಂಡ್ನೆಸ್ ಟೆಂಪ್ರರಿ, ಆದ್ರೆ ಅವ್ರ ಕಿವಿಡು ಪರ್ಮನೆಂಟು. ಚೆನ್ನಾಗಿ ಹೇಳ್ದೆ. ಹೀಗೆ ಅದೇ ನೋಡು, ನನಗೂ ರವಿ ಇರೋದು ಪ್ರಾಬ್ಲಮ್ಮು. ದಿನ ಬೆಳಗಾದ್ರೆ ಜಗಳ. ಈ ಮಧ್ಯ ನಮ್ಮಮ್ಮ ಅವರಪ್ಪ ಇಬ್ರು ಬಂದು ಕೂತಿದ್ದಾರೆ. ತಾವಿಬ್ರು ಇರೋದ್ರಿಂದ ನಾವಿಬ್ರು ಸರಿ ಹೋಗ್ತೀವಿ ಅಂತ ಅನ್ಕೊಂಡಿದಾರಲ್ಲ, ಅದಕ್ಕಿಂತ ಇನ್ನೊಂದು ಪೆತ್ತನ ಇದೆಯಾ? ದೇ ಆರ್ ಅನಾಯಿಂಗ್ ಮೀ ಮೋರ್ ದೆನ್ ಹಿಮ್ ಕಣೆ. Who is annoying you, honey? Oh, hi Usha. ನೀನ್ ಯಾವಾಗ ಬಂದೆ? ಹಲೋ ಆಂಟಿ, ಈಗೊಂದು 10 ನಿಮಿಷ ಆಯ್ತು ಬಂದು. ಇನ್ನೇನು ಹೊರಟಿದೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. How about Arun and your in-laws? ಚೆನ್ನಾಗಿದ್ದಾರೆ ಆಂಟಿ. ನೀವು ಊರಿಗೆ ಹೋಗಕ್ ಮುಂಚೆ ನಮ್ಮ ಮನೆಗೆ ಬಂದು ಹೋಗ್ಬೇಕು. ಗೀತಾ, ಕರ್ಕೊಂಬಾರೆ ಒಂದ್ಸತಿ. ಶ್ಯೂರ್. ಓಕೆ ಆಂಟಿ, ಐ ಗಾಟ್ ಟು ಗೋ. ನೈಸ್ ಸೀಯಿಂಗ್ ಯು. ಬಾಯ್ ಗೀತಾ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. Now tell me, ಯಾರು ನಿನ್ನ annoy ಮಾಡಿದ್ದು? Ravi or his father? Tell me, honey. I'll talk to them. Oh my God, Mom. ನೀನ್ ಯಾರ ಹತ್ರನೂ ಮಾತಾಡಬೇಡ, ಪ್ಲೀಸ್ ಲೀವ್ ದೆಮ್ ಅಲೋನ್. ನಿನಗೆ ಮೆನ್ ವಿಚಾರ ಗೊತ್ತಿಲ್ಲ ಗೀತಾ. ನಿನಗೆ ತುಂಬಾ ಚೆನ್ನಾಗಿ ಗೊತ್ತು ಅಲ್ವಾ? ಲುಕ್ ಹೂಸ್ ಟಾಕಿಂಗ್. What does that mean? ನಿನ್ನ failed marriage-ಗೆ ನನ್ನ divorce-ನ blame ಮಾಡ್ತಿದ್ಯಾ? Mom, listen. ನನ್ ಮದ್ವೆ is not a failure yet. ಬಟ್ ನೀನ್ ಹೀಗೆ ಇಂಟರ್ಫಿಯರ್ ಮಾಡ್ತಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಒನ್ ಸೂನ್. ಮೈ ಗಾಡ್, ನಂಗೆ ಇಲ್ಲಿ ಒಂದು ಕ್ಷಣ ಇರಕ್ಕಾಗಲ್ಲ. Now I've got it. I think I know how to set them right. I and Jairamu just have to get on their nerves. ನಾ ಕರೆದ್ರೆ ವಾಪಸ್ ಕೂಡ ನೋಡದೆ ಓಡೋಗ್ತಾ ಇದ್ದಾಳೆ. Well, ಅವ್ರನ್ನ ನಾವು ಇಬ್ರು annoy ಮಾಡ್ತೀವಂತೆ. ಏನು? Yes, but it's good. ನಾವು annoy ಮಾಡಿದಷ್ಟು Ravi looks better to her. So, try your best to get on her nerves. ಏನ್ ಹೇಳ್ತಾ ಇದ್ದೀರಾ? ನನಗೆ ಹಾಗೆ ಬೇರೆಯವ್ರನ್ನ ಅನ್ಯಾಯ ಮಾಡಕ್ಕೆ ಬರೋದಿಲ್ಲ. What a sweet man you are, Jay. Where were you when I was looking for one? ಹಿಂದಿನ ವಿಚಾರ ಯಾಕೆ, ಈಗ ಇದ್ದೀನಲ್ಲ. Now there's an idea. ಪರವಾಗಿಲ್ಲ, ಈ ಮನೆಯಲ್ಲಿ ಸದ್ಯ ನೀವಾದರೂ ಖುಷಿಯಾಗಿದ್ದೀರಲ್ಲ. ಅಯ್ಯೋ ನಮ್ಮನ್ ಬಿಡಯ್ಯ, ನೀನು ಗೀತಾ ಖುಷಿಯಾಗಿರ್ಬೇಕು, ಅದು ಮುಖ್ಯ. Ravi, I know you are a good man, and I also know that you both love each other very much. ಆ ಮಾತು ನಿಮಗ್ ತಿಳಿದ ಏನ್ ಪ್ರಯೋಜನ, ನಿಮ್ ಮಗಳಿಗೆ ತಿಳಿತಾ ಇಲ್ವಲ್ಲ. Oh, she knows it too. Adre mengu womengu fundamental problemu communication. ಆ ಪ್ರಾಬ್ಲಮ್ ನಮ್ಗೇನಿಲ್ಲ.
ಇಬ್ಬರಿಗೂ ಕನ್ನಡ ಹಿಂದಿ ಇಂಗ್ಲಿಷ್ ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ. ಲ್ಯಾಂಗ್ವೇಜ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಇಟ್ಸ್ ಇನ್ ದಿ ಇಂಟರ್ಪ್ರಿಟೇಷನ್ ಆಫ್ ದ ವರ್ಡ್ಸ್. ಅಂದ್ರೆ ಲೆಟ್ ಮಿ ಗಿವ್ ಯು ಸಮ್ ಎಕ್ಸಾಂಪಲ್ಸ್. ವಿಮೆನ್ ಎಷ್ಟೋ ಸಲ ಎಸ್ ಅಂದಾಗ ದೇ ಮೀನ್ ನೋ. ದಟ್ ಇಸ್ ಸೋ ಅಬ್ಸರ್ಡ್. ಅದು ನಮ್ಗೆ ಗೊತ್ತಾಗ್ಬೇಕು? ಅದೊಂದೇ ವರ್ಡಲ್ಲ ಕಣಯ್ಯ ಅಂತದ್ದು, ಇನ್ನೂ ಬೇಕಾದಷ್ಟಿದೆ. ಕೇಳಿ, ಇನ್ನೂ ಅದೇ ಥರದ ವರ್ಡ್ಸ್ ಸ್ವಲ್ಪ ಹೇಳಿ. ಓಕೆ, ನೆಕ್ಸ್ಟ್ ವರ್ಡ್ ಫೈನ್. ಅಂದ್ರೆ ಹೆಂಗಸ್ ಯಾವ್ದಕ್ಕಾದ್ರೂ ಫೈನ್ ಅಂತಂದ್ರೆ ಬಾಯ್ ಮುಚ್ಕೋ ಅಂತ ಅರ್ಥ ಅಲ್ವಾ? ಕೇಳಿ. ಎಸ್, ಈ ನಂದು go ahead. The meaning of this varies depending on the tone and the arch of the eyebrow. Let me show you. Go ahead. Go ahead. Go ahead. And watch out when we say thanks. But most of all, thanks a lot. ವಾವ್, ಹೆಂಗಸರು ಜಾಸ್ತಿ ಮಾತಾಡ್ತಾರೆ ಅಂತ ಗೊತ್ತಿತ್ತು, ಆದ್ರೆ ಅವ್ರ ವರ್ಡ್ಸ್ಗೆ ಬೇರೆ ಬೇರೆ ಅರ್ಥ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ. But with all this, there is one magical word. Adre, ನಿಮ್ಮ ಮೇಲ್ ಈಗೋ ಅದನ್ನ ಯೂಸ್ ಮಾಡಕ್ ಬಿಡಿಲ್ಲ. That word is sorry. ಅದಕ್ಕೆ ಕರೆಕ್ಟು, ನೀ ಯಾವಾಗ್ಲೂ ಸಾರಿ, ಪ್ಲೀಸ್, ಆಮೇಲೆ ಐ ಲವ್ ಯು, ಈ 3 ಮಂತ್ರನ ಎಷ್ಟು ಜಾಸ್ತಿ ಜಪ ಮಾಡ್ತೀಯೋ ಅಷ್ಟೇ ಸುಲಭ ಹೆಂಗಸರನ್ನ ಗೆಲ್ಲೋದು ಅಲ್ವಾ ಕೇಟಿ? My God, what wisdom, Jay! You are just incredible. Thank you, thank you. Okay. ಸಾಕು, ಗರಾಜ್ ಡೋರ್ ತೆಗಿಯೋ ತರ ಇದೆ. ನೀವಿಬ್ರು ಪ್ಲೀಸ್ ಒಳಗಡೆ ಹೋಗ್ತೀರಾ? ನಾನು ಗೀತಾ ಜೊತೆ ಮಾತಾಡ್ಬೇಕು, ಪ್ಲೀಸ್. Okay. ಬ್ಯಾಕ್ ಯಾರ್ಡ್ಗಾದ್ರೂ ಪರವಾಗಿಲ್ಲ, ಪ್ಲೀಸ್. Okay. ಸಾರಿ, ಪ್ಲೀಸ್, ಐ ಲವ್ ಯು. ಐ ಥಿಂಕ್ ಐ ಗಾಟ್ ಇಟ್. ಹಾಯ್ ಗೀತಾ, ಹೇಗಿದ್ಯಾ? ಫೈನ್. ಎಲ್ಲ ಹೋಗಿದ್ದೆ? ಹೊರಗೆ. ಏನ್ ಮಾಡ್ದೆ? ಕೆಲ್ಸ. ಅದೇನ್ ಸಲ್ವಾರ್ ಕಮೀಸ್ ಹಾಕೊಂಡೆ ಕೆಲ್ಸಕ್ಕೆ ಹೋಗಿದ್ಯಾ? ಯಾಕೆ, ಚೆನ್ನಾಗಿ ಕಾಣಿಸ್ತಿಲ್ವೇನು? ಇಸ್ ಇಟ್ ಟೈಟ್? ಡು ಐ ಲುಕ್ ಫ್ಯಾಟ್? ದೇವ್ರೇ, ಏನೋ ಹೇಳಕ್ ಹೋಗಿ ಏನೋ ಆಯ್ತಲ್ಲಪ್ಪ. ಅದ್ಯಾಕೆ ಹಾಕೊಣಗ್ತಾ ಇದ್ಯಾ? ಏನ್ ಹೇಳ್ಬೇಕು ಅಂತಿದ್ಯಾ ಜೋರಾಗೆ ಹೇಳು. ನಾನ್ ದಪ್ಪ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ನೀನೇನ್ ಹೇಳ್ಬೇಕಾಗಿಲ್ಲ. ಗೀತಾ, ಒಳ್ಳೆ ಬೊಂಬೆ ತರ ಇದೆಯಾ. ನಿಜವಾಗ್ಲೂ ನೀನ್ ದಪ್ಪ ಅಂತ ನಾನು ಯಾವತ್ತೂ ಹೇಳಿಲ್ಲ ಕಣೆ. ನೀ ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನ್ಗೆ ಹಾಗೆ ಗೊತ್ತಾಗತ್ತೆ. ಓಕೆ, ಹೋಗ್ಕೊಳ್ಳಿ ಬಿಡು. ಈಗ ಆರ್ಗ್ಯೂ ಮಾಡೋದ್ ಬೇಡ, ಹೊರಗಡೆ ಲಂಚ್ಗೆ ಹೋಗೋಣ, ಬರ್ತೀಯಾ? ಯಾ ರೈಟ್, ನನ್ಗೀಗ ಅದೇ ಬೇಕಾಗಿರೋದಲ್ವಾ? ಹೊರಗಡೆ ಲಂಚ್ ತಿಂದು ಇನ್ನೊಂದು 10 ಪೌಂಡ್ ಗೇನ್ ಮಾಡೋದು. ಬೆಸ್ಟ್ ಸೊಲ್ಯೂಷನ್. ಥ್ಯಾಂಕ್ಸ್ ಅ ಲಾಟ್. ಸಾರಿ ಹೇಳಕ್ಕೆ ಅವಕಾಶ ಸಿಗ್ಲಿಲ್ಲ. ಇನ್ ಐ ಲವ್ ಯುಗಂತೂ ಚಾನ್ಸೇ ಇಲ್ಲ. ಸದ್ಯ ಮೌನವ್ರತನಾದ್ರೂ ಬಿಡ್ಲಲ್ಲ, ಅಂದ್ರೆ ಸ್ವಲ್ಪ ಕೋಪ ಕಮ್ಮಿ ಆಗಿದೆ ಅಂತ. ನಾನು ಪೆಚ್ ಕೆಲಸ ಮಾಡಿದೆ, ಅವಳಿಗೆ ಸ್ವಲ್ಪ ತಾನು ದಪ್ಪ ಅಂತ ಫೀಲಿಂಗ್ ಬರೋ ತರ ಇದೆ. ಲಂಚ್ಗೆ ಬದಲು ಜಿಮ್ಗೆ ಹೋಗೋಣ ಅಂತ ಕರಿಬೇಕಾಗಿತ್ತೋ ಯಾ, ಮೇ ಬಿ ನೆಕ್ಸ್ಟ್ ಟೈಮ್ ಅದನ್ನೇ ಟ್ರೈ ಮಾಡ್ತೀನಿ. ಎನಿವೆ, ನಂಗಂತೂ ಟೆನ್ನಿಸ್ ಆಡಿ ಅಶ್ವ ಪ್ರಾಣ ಹೋಗ್ತಾ ಇದೆ. ಅವ್ರ ಅಮ್ಮನಾದ್ರೂ ಏನಾದ್ರೂ ಮಾಡಿರ್ತಾರೋ ನೋಡೋಣ. ಇಬ್ರು ಇಲ್ಲ, ಜೊತೆಲಿ ಹೋದ್ರೋ ಬೇರೆ ಹೋದ್ರೋ ಗೊತ್ತಾಗ್ಲಿಲ್ವಲ್ಲ. ವೆಲ್, ಈಗ ಏನ್ ಮಾಡೋಣ? ಸುಮ್ಮನೆ ಮನೆಯಲ್ಲಿ ಇರೋಕೆ ಬೇಜಾರು ಅಲ್ವಾ? ಮೂವಿಗೆ ಹೋಗ್ಮಾ? ಗ್ರೇಟ್ ಐಡಿಯಾ, ವೈ ನಾಟ್? ಯಾ, I'll pick up some things. Okay. ಓ, ಯಾರು ಬಂದ್ರು ಈಗ? ಬನ್ನಿ. ಅಜಯ್, here's a lady asking for you. ಯಾರು ನನ್ನ ನೋಡ್ಕೊಂಡು? ಹಾಯ್ ಜೈರಾಮ್, ನಾನು ಕುಸುಮಾ. ನೀನಾ? ಜ್ಞಾಪಕ ಇದೆಯಾ? Of course, you are looking great. ಥ್ಯಾಂಕ್ ಯು.
ಈಗ ತಾನೇ ಸುಶೀಲಾ ಮನೆಗೆ ಹೋಗಿದ್ದೆ, ನೀ ಬಂದಿದ್ದೀ ಅಂತ ರಾಮೂರ್ತಿ ಹೇಳಿದ್ರು, ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದ್ಯಾ? ಐ ಆಮ್ ಡೂಯಿಂಗ್ ಫೈನ್. ಇದು ಯಾರು ಗೊತ್ತಲ್ಲ? ನಮ್ಮ ಗೀತಾ ತಾಯಿ ಕೇಟಿ. ಓ, ಅವರೇ ಇರ್ಬೇಕು ಅನ್ಕೊಂಡೆ. ರವಿ ಮದ್ವೆನಲ್ಲಿ ಒಂದ್ ಗಳಿಗೆ ನೋಡಿದ್ದು ನೋಡು. ಹಾಯ್, ಹೌ ಆರ್ ಯು ಡೂಯಿಂಗ್? ಐ ಆಮ್ ಫೈನ್, ಥ್ಯಾಂಕ್ ಯು. ಇದು ಕುಸುಮಾ, ನಾವಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸು. ಬಾಲ್ಯದಲ್ಲಿ ನಮ್ಮಿಬ್ಬರ ಮನೆ ಅಕ್ಕಪಕ್ಕ ಇತ್ತಲ್ಲ. ಸುಮ್ಮನೆ ಹೆಸರಿಗೆ ಚೈಲ್ಡ್ಹುಡ್ ಫ್ರೆಂಡು ಅಂತ ಒಂದು ಫೋನ್ ಕಾಲ್ ಇಲ್ಲ, ಏನೂ ಇಲ್ಲ. ಒಬ್ರಿಗೆ ಕಷ್ಟ ಸುಖಕ್ಕೆ ಒಬ್ರು ಆಗದೆ ಇದ್ಮೇಲೆ ಅದೆಂತ ಸ್ನೇಹ ಹೇಳು. ಆದರೂ ಚಿಕ್ಕ ವಯಸ್ಸಿಂದು ಮರೆಯೋಕ್ಕಾಗತ್ಯೆ? ನೀ ಬಂದಿದ್ದೀನಿ ತಿಳಿದ ತಕ್ಷಣ ಓಡಿ ಬಂದೆ. ಓಡಿ ಬಂದ್ರಾ? ಪಾಪ, ಅದಕ್ಕೆ ಈ ದುಸಿರು ಬರುತ್ತಿದೆ. ಸ್ವಲ್ಪ ಜ್ಯೂಸು ವಾಟರ್ ಏನಾದರೂ ಕೊಡ್ಲಾ? ಏನು ಬೇಡಿ, ಪರವಾಗಿಲ್ಲ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು. ರವಿ ಮದುವೆ ಟೈಮ್ನಲ್ಲಿ ಬರ್ತಿರ್ಲಿಲ್ಲ ಅಲ್ವೇ? ಸ್ವಲ್ಪ ಬರ್ತಿತ್ತು. ಮೈ ಎಕ್ಸ್ ಹಸ್ಬೆಂಡ್ ಇಸ್ ಫ್ರಮ್ ಮೈಸೂರ್ ಆ್ಯಂಡ್ ಗೀತಾ ಗ್ರೂ ಅಪ್ ದೇರ್. ಈಗ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಆಗ್ತಾ ಇದೆ. ಆ್ಯಂಡ್ ಜೇ ಇಸ್ ಹೆಲ್ಪಿಂಗ್ ಮೀ ಟೂ. ಜೇ? ಓಹ್, ಜೈರಾಮುನಾ? ಒಳ್ಳೇದಾಯ್ತು. ಅಂದಂಗೆ ಕೇಟೆ, ನಿಮ್ಗೇನಾದ್ರು ಕೆಲಸ ಇದ್ರೆ ನೀವು ಧಾರಾವಾಳಗೆ ಮಾಡ್ಕೊ ಹೋಗೆ. ನಾನು ಜೈರಾಮ ಕಂಪ್ನಿ ಕೊಡ್ತೀನಿ, ನಾವು ಮಾತಾಡೋಕೆ ತುಂಬಾ ಇದೆ. Well, actually, we were about to go to a movie. ನೀವು ಬರಬಹುದಿತ್ತು, ಆದರೆ ನಿಮ್ಮ ಫ್ಯಾಮಿಲಿ ಮಸ್ಟ್ ಬಿ ವೈಟಿಂಗ್ ಅಲ್ವಾ? ನನಗೆ ಆ ತಾಪತ್ರಯವೇ ಇಲ್ಲ. ಐ ಆಮ್ ಸಿಂಗಲ್ ಅಂಡ್ ಫ್ರೀ. ನೀವೇನು ಯೋಚನೆ ಮಾಡಬೇಡಿ, ಯು ಕ್ಯಾರಿ ಆನ್. ಜೈರಾಮು ನನ್ನ ಜೊತೆ ಇರ್ತಾನೆ. Jay, do you want to stay back? Go ahead. ಗೋ ಅಹೆಡ್, ಡೇಂಜರಸ್ ವರ್ಡು. ಕುಸುಮಾ, ಆಕೆ ಒಬ್ಬರೇ ಹೋದರೆ ಏನು ಚೆನ್ನಾಗಿ ಹೇಳು. ನೀನು ಬಂದ್ಬಿಡು, ಎಲ್ಲರೂ ಹೋಗೋಣಂತೆ. She doesn't have to come, Papa. Well, ನಾನು ಬರ್ತೀನಿ. ಇಲ್ಲಾದ್ರೇನು, ಸಿನಿಮಾ ಆದ್ರೇನು, ನಿನ್ ಜೊತೆ ಕಾಲ ಕಳೆಯೋದು ಮುಖ್ಯ ನೋಡು. ನಾನೇ ಡ್ರೈವ್ ಮಾಡ್ಬಿಡ್ತೀನಿ, ನೀನು ನನ್ನ ಜೊತೆ ಮುಂದೆ ಕೂತ್ಕೊಂಡ್ಬಿಡು. ನಾವಿಬ್ರು ಹೋಗೋಣ. ಪಾಪ ಅವರು ಹಿಂದೆ ಕೂತ್ಕೊಳ್ಳಿ. ಅಬ್ಬಾ, ಐ ಆಮ್ ಯುಫೋರಿಕ್ ಟುಡೇ. ಎಂಥ ಭಾಷಣ, ಏನ್ ಕತೆ. ನಾನು ಇದುವರೆಗೂ ಮಾಡಿರೋ ಭಾಷಣಗಳಲ್ಲಿ ಇವತ್ತಿಂದೇ ಬೆಸ್ಟ್ ಅಂತ ಕಾಣುತ್ತೆ ಅಲ್ಲ? ಯಾಕೋ ಅವ್ರ ಬಿಸ್ನೆಸ್ ಎಲ್ಲ ಡಲ್ ಆಗ್ಬಿಡ್ತಿದೆ ಅಂತ ಹೇಳ್ಬಿಟ್ಟು ಬೇರೆಯ ಪ್ರೀಸ್ಟ್ ಅಸೋಸಿಯೇಷನ್ ಅವರು ನನ್ನ ಕರೆದ್ಬಿಟ್ಟು ಅವಿವಾಹಿತ ಮಹಿಳೆಯರಿಗೆ ಒಂದು ಇನ್ಸ್ಪಿರೇಷನಲ್ ಭಾಷಣ ಮಾಡಿ ಅಂತ ಕೇಳಿದ್ರು. ಆದ್ರೆ ಆನ್ ದ ಸ್ಪಾಟ್ ಗೀಚಿದ್ದು ಕವಿತೆ ಅದು ಏನ್ ಚೆನ್ನಾಗಿ ಬಂತು. ಮೆಲಕ್ ಹಾಕ್ತಾನೆ ಇರೋಣ ಅನ್ಸುತ್ತೆ. ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ, ನಸ್ತ್ರೀ ಸ್ವಾತಂತ್ರ್ಯ ಮರ್ಹದಿ ಎಂದು ಗುಡುಗಿದ ಆ ಮನು ಭೂಪತಿ. ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಎಂದು ಗುಡುಗಿದ ಆ ಮನು ಭೂಪತಿ. ಆ ಬಂಡೆಯಡಿಯಲ್ಲಿ ನಲುಗಿದರು ಸೀತೆ ಸಾವಿತ್ರಿ ದ್ರೌಪದಿ. ಆ ಬಂಡೆಯಡಿಯಲ್ಲಿ ನಲುಗಿದರು ಸೀತೆ ಸಾವಿತ್ರಿ ದ್ರೌಪದಿ. ಮಾತೃ ದೇವೋಭವ ಎಂದ ನಾಡಿನ ನೆಲದಲ್ಲಿ ಧರ್ಮಶಾಸ್ತ್ರದ ಹೆಸರಿನಲ್ಲಾಯ್ತು ಸ್ತ್ರೀ ಸ್ವಾತಂತ್ರ್ಯದ ಬಲಿ. ಅಲ್ಲ, ನೆರೆದಿದ್ದವರೆಲ್ಲ ಸಿಂಗಲ್ ವಿಮೆನ್ನು. ಅವ್ರ ಎದುರಿಗೆ ನಾನು ವಿವಾಹದಿಂದಾಗುವ ಅನುಕೂಲಗಳು ಅನ್ನೋದ್ರ ವಿಚಾರ ಹೇಗಪ್ಪ ಭಾಷಣ ಮಾಡೋದು ಅಂತ ಯೋಚಿಸ್ತಾ ಇದ್ದವಳು ಮೊದಲು ಈ ಪದ್ಯದಿಂದ ಶುರು ಮಾಡಿ ಹೆಂಗಸರನ್ನ ಅಂಥ ಸ್ಥಿತಿಯಲ್ಲಿ ಇಟ್ಟಿರೋ ಗಂಡಸರನ್ನ ನಮ್ಮ ಹತೋಟಿಗೆ ತೆಗೊಳ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಮೇನ್ ಟಾಪಿಕ್ ಬಂದೆ ನೋಡಿ. ಬ್ರಿಲಿಯಂಟ್ ಐಡಿಯಾ, ಬ್ರಿಲಿಯಂಟ್. ಅಲ್ಲ, ಒಂದು ದಿನ ಒಂದು ಗಳಿಗೆ ಸೆಲ್ಫ್ ಗ್ಲೋರಿನಲ್ಲಿ ಮುಳುಗಿರೋಣ ಅಂತಂದ್ರೆ ಈ ಮನೇಲಿ ಅವಕಾಶ ಇದೆಯಾ? ಯಾರೋ ಬಂದ್ರು. ವಾ ಉಷಾ, ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೀಯಾ, ಎಲ್ಲಿ ಹೋಗಿದ್ದೆ ಇಷ್ಟ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು? ನಿಮ್ ಭಾಷಣಕ್ಕೆ ಬಂದಿದ್ದೆ ಅತ್ತೆ. ನನ್ ಭಾಷಣಕ್ಕೆ ನೀನ್ ಬಂದಿದ್ಯಾ?
ಕಾಣಿಸ್ಲಾ ಇಲ್ಲ? ತುಂಬಾ ಜನ ಅಂತ ಇಟ್ಕೋ. ನೀ ಬಂದಿದೀಯ ಅಂತ ಗೊತ್ತಾಗಿದ್ರೆ, ನನ್ ಸೊಸೆ ಅಂತ ಗೊತ್ತಾಗಿದ್ರೆ ಮುಂದೆ ಕೂಡಿಸ್ತಿದ್ರು ಏನೋ. ನಿನಗೆ ನನ್ನ ಭಾಷಣದಲ್ಲೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅಂತ ನನಗೆ ಗೊತ್ತೇ ಇಲ್ಲ. ಅದಕ್ಕೆ ನಾನು ನಿನಗೆ ಹೇಳೋಕೆ ಹೋಗಲ್ಲ. ಅದೇನು ಇವತ್ತಿದ್ದಕ್ಕಿದ್ದಂಗೆ ಹೀಗೆ ಬಂದಿದ್ದು? ನನ್ನ ಫ್ರೆಂಡ್ಸ್ ಕೆಲವರು ನಿಮ್ಮ ಭಾಷಣಕ್ಕೆ ಹೋಗ್ತಾ ಇದ್ದೀವಿ ಅಂದ್ರು. ಸರಿ, ನನ್ನೂ ಕರೆದ್ರು. ಬೆಳಗ್ಗೆಯಿಂದ ಅರುಣ್ ಬೇರೆ ಗುರ್ಗುರ್ ಅಂತಿದ್ದ. ನಿಮ್ಮ ಭಾಷಣಕ್ಕೆ ಬಂದ್ರೆ ಅವನಿಗೂ ಖುಷಿ ಆಗತ್ತೆ ಅಂತ ಬಂದೆ. ಅತ್ತೆ, ನಿಮ್ಮ ಭಾಷಣ ತುಂಬಾ ಚೆನ್ನಾಗಿತ್ತು. ಕಂಗ್ರ್ಯಾಚುಲೇಷನ್ಸ್. ಅಯ್ಯಯ್ಯೋ, ಇದೆಲ್ಲ ಯಾಕೆ ತರಕ್ ಹೋದೆ? ನೀ ಬಂದೆಲ್ಲ, ಅದೇ ಸಾಕಾಗಿತ್ತು. ಅತ್ತೆ, ಹೆಂಗಸ್ರು ಪರ ನೀವು ಮಾತಾಡಿದ್ದು ನನಗೂ ನನ್ನ ಫ್ರೆಂಡ್ಸ್ಗೂ ತುಂಬಾ ಖುಷಿ ಆಯ್ತು. ಅಲ್ಲ, ಗಂಡಂದ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನ ಎಷ್ಟು ಸುಲಭವಾಗಿ ಹೇಳ್ಕೊಟ್ರಿ. ವಾ, ಯು ಆರ್ ಅಮೇಝಿಂಗ್. ನೋಡು ಮರಿ, ಪಾಲಿಗೆ ಬಂದಿದ್ ಪಂಚಾಮೃತ ಅಂತ ಅನ್ಕೊಂಡು ಕಟ್ಕೊಂಡವ್ರನ್ನೇ ನಮಗ್ ಬೇಕಾದಾಗ ಹದ ಮಾಡ್ಕೋಬೇಕು. ಅದ್ ಬಿಟ್ಟು ಡೈವರ್ಸು ಪೈವರ್ಸು ಅಂತ ಕೂತ್ಕೊಂಡ್ರೆ ಅದಕ್ಕೆ ಕೊನೆ ಇರಲ್ಲ, ಮೊದ್ಲಿರಲ್ಲ. ಇಲ್ದಿದ್ರೆ ನಾನ್ ಯಾಕೆ ನಿಮ್ಮ ಮಾವನ್ ಕಟ್ಕೊಂಡು ಇಷ್ಟ ದಿನ ಹೇಗಾಡ್ತಿದ್ದೆ ಹೇಳು? ನೋಡು, ಪರ್ಫೆಕ್ಟ್ ಗಂಡ ಅನ್ನೋ ಪ್ರಾಣಿ ಈ ಪ್ರಪಂಚದಲ್ಲೇ ಇಲ್ಲ, ತಿಳ್ಕೊಂಬಿಡು. ಗೊತ್ತಾಯ್ತಾ? ನಾವು ಈ ಸಂಸಾರ ಅನ್ನೋ ನೌಕೆನ ನಾವು ಹೆಂಗಸ್ರು ಜಾಣ್ತನದಿಂದ ನ್ಯಾವಿಗೇಟ್ ಮಾಡ್ಬೇಕು. ಮೊಳ ಬಿಟ್ಟು ಮಾರಿ ಎಳ್ಕೋಬೇಕು, ಸೋತು ಗೆಲ್ಬೇಕು. ಅದೇ ಭಾರತ ನಾರಿಯ ಲಕ್ಷಣ. ಓ ನೋಡಿದ್ಯಾ, ಈಗ ತಾನ್ ಭಾಷಣ ಮುಗಿಸ್ ಬಂದೆ. ಅಭ್ಯಾಸ ಬಲ ನಿನ್ ಮುಂದೇನು ಭಾಷಣ ಶುರು ಮಾಡ್ಬಿಟ್ಟೆ. ಏನಾದ್ರೂ ಕಾಫಿ ಗೀಫಿ ಕೊಡ್ಲಾ? ಏನು ಬೇಡ ಅತ್ತೆ. ಆದ್ರೆ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್ ಇತ್ತು. ಏನಮ್ಮ ಅದು? ನನ್ ಗಂಡನ್ನ ನನ್ಗೆ ಹೇಗ್ ಬೇಕೋ ಹಾಗೆ ಹದ ಮಾಡ್ಕೊಳಕ್ಕೆ ನಿಮ್ಮಿಂದ ಹೆಲ್ಪ್ ಬೇಕಿತ್ತು. ಮಾಡ್ತೀನಿ, ಏನ್ ಬೇಕು ಹೇಳು. ನೋಡಿ ಅತ್ತೆ, ಅರುಣ್ಣು ನಾನು ಜಗಳ ಆಡೋದು ಬೇರೆಯವ್ರು ಯಾರಾದ್ರೂ ನಮ್ ವಿಷಯದಲ್ಲಿ ತಲೆ ಹಾಕ್ದಾಗ ಮಾತ್ರನೇ. ಗೊತ್ತಾಯ್ತು ಬಿಡು, ತುಂಬಾ ಜಾಣೆ ನೀನು. ಸರಿ, ಇನ್ಮೇಲೆ ನಾನು ನಿಮ್ ವಿಷಯಕ್ಕೆ ತಲೆನೇ ಹಾಕಲ್ಲ, ಸರಿನಾ? ಅತ್ತೆ, ನಾನು ಹಾಗೆ ಹೇಳಿಲ್ವಲ್ಲ. ಡೋಂಟ್ ಇನ್ಸಲ್ಟ್ ಮೈ ಇಂಟೆಲಿಜೆನ್ಸ್ ಉಷಾ. ನೀನ್ ಹೇಳಿದ ಮಾತಿನ ಗೂಢಾರ್ಥ ಅರ್ಥ ಆಗದೆ ಇರೋದಕ್ಕೆ ನಾನೇನ್ ಗಂಡ್ಸೆ? ಸರಿ, ನಿನ್ಗೂ ಹೆಲ್ಪ್ ಮಾಡ್ತೀನಿ. ನಾನು ನಿನ್ ವಿಷಯದಲ್ಲಿ ಇನ್ಮೇಲೆ ಇಂಟರ್ಫಿಯರ್ ಮಾಡಲ್ಲ, ಸರಿನಾ? ಒಂದ್ ಕೆಲಸ ಮಾಡು, ಇವತ್ ರಾತ್ರಿ ಅವನ್ನು ಕರ್ಕೊಂಡು ನೀನು ನಮ್ಮನೆಗೆ ಊಟಕ್ಕೆ ಬಂದ್ಬಿಡು. ಅವನಿಗಿಷ್ಟ ಅಂತ ಪಾಪ ಈರುಳ್ಳಿ ಆಲೂಗೆಡ್ಡೆ ಹುಳಿ ಮಾಡ್ಬಿಟ್ಟು ಅರಸಂಡಿಗೆ ಕರಿಬೇಕು ಅಂತ ಇದ್ದೀನಿ, ಗೊತ್ತಾಯ್ತಾ? ಓ ಗಾಡ್, ಮತ್ತೆ ಶುರುವಾಯ್ತು. ಬಟ್ ಐ ಕ್ಯಾನ್ ಪ್ಲೇ ದಿಸ್ ಗೇಮ್ ಟು. ಅತ್ತೆ, ನಿಮ್ ಕೈ ಊಟ ಅಂದ್ರೆ ನನ್ಗೂ ಅರುಣ್ಗೂ ಬಹಳನೇ ಇಷ್ಟ. ಗೊತ್ತು ಗೊತ್ತು. ಆದ್ರೆ ಇವತ್ತು ನಾನು ಅರ್ಜೆಂಟಾಗಿ ಮನೆಗೆ ಹೋಗಿ ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಿದೆ. ಸೊ ವಿಲ್ ಟೇಕ್ ಅ ರೇಂಜ್ ಚೆಕ್. ಇನ್ನೊಂದ್ ದಿವಸ ಬರ್ತೀವಿ ಊಟಕ್ಕೆ. ಬರ್ತೀನಿ ಅತ್ತೆ. ಅಗೇನ್ ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಎಕ್ಸಲೆಂಟ್ ಅಡ್ವೈಸ್. ಥ್ಯಾಂಕ್ಸ್ ಅತ್ತೆ. ಸಿ ಯು, ಬಾಯ್. ಬಾಬಾ, ತುಂಬಾ ಜಾಣೆ ಹುಡುಗಿ. ಗುರು ಎಷ್ಟಾದ್ರೂ ಹೆಂಗ್ಸಲ್ವೇ? ಆದ್ರೂ ಇವತ್ತೇನೋ ನಾನಂತೂ ಒಳ್ಳೆ ಮಗ್ಲಲ್ಲಿ ಎದ್ದಿದ್ದೆ ಅಂತ ಕಾಣುತ್ತೆ. ಇಲ್ದಿದ್ರೆ ಉಷಾ ಬಂದು ನನ್ನ ಭಾಷಣ ಕೇಳಿ ಅದನ್ನು ಹೋಗ್ಲಿ ಹೀಗೆ ಹೂಗುಚ್ಚ ಕೊಡೋದು ಅಂದ್ರೇನು, ಆ ಸಿಂಗಲ್ ವಿಮೆನ್ ಎದ್ ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಅವೇಶನ್ ಕೊಡೋದು ಅಂದ್ರೇನು. ಅವ್ರದ್ದು ಜೊತೆಗೆ ನನ್ನನ್ನು ಸೇರಿಸ್ಕೊ. ಭಾಷಣ ತುಂಬಾ ಚೆನ್ನಾಗಿತ್ತು, ಭರ್ಜರಿ ಆಗಿತ್ತು. ವೇಟ್ ಎ ಮಿನಿಟ್, ನಿಮಗೆ ಹೇಗ್ರಿ ಗೊತ್ತಾಯ್ತು? ಅಲ್ಲಿ ಹೆಂಗಸರಿಗೆ ಅವ್ರ ಗಂಡಸರಿಗೆ ಅವಕಾಶನೇ ಇರ್ಲಿಲ್ಲ ಅಲ್ಲಿ ಒಳಗೆ ಬರಕ್ಕೆ. ಅದೇ ಆ ಹಿಂದಿನ ಸಾಲಿನಲ್ಲಿ ಒಬ್ರು ಬುರ್ಕಾ ಹಾಕೊಂಡು ಕೂತ್ಕೊಂಡಿರ್ಲಿಲ್ವೇನೆ? ಹಾ, ಬುರ್ಕಾ ಹಾಕೊಂಡ?
ಓ ಮೈ ಗಾಡ್, ಅದ್ ನೀವೇನ್ರಿ? ಆ ಹೆಂಗಸರಿಗೆ ಏನಾದ್ರೂ ಇದ್ರ ಸುಳುವು ಗೊತ್ತಾಗಿದ್ರೆ ಆಗ್ತಿತ್ತು ನಿಮ್ ಗತಿ. ಬುರ್ಕಾ ಬಗ್ಗೆ ಬೇಕಾದಷ್ಟು ಕಾಮೆಂಟ್ಸ್ ಬಂತು ಬಿಡು. ಅಮೇರಿಕಾದಲ್ಲಿದ್ದು ಯಾರೋ ಬಡವ ಬುರ್ಕಾ ಹಾಕಿ ಕಳಿಸಿದಾನೋ ನೋಡು ಅಂತ ಕೆಲವು ಮಹಿಳಾ ಮಣಿಗಳು ಯಾವೊಂದೋ ಗ್ರಹಚಾರ ಬಿಡಿಸ್ತಿದ್ರು. ಆದರೂ ಭಾಷಣದ ಪೂರ್ತಿ ಗಂಡಸರನ್ನ ಕಂಟ್ರೋಲ್ ಮಾಡೋದು ಒಂದು ಕಲೆ, ಅದನ್ನು ಹೆಂಗಸರು ಕರತಲ ಮಲ್ಕ ಮಾಡ್ಕೋಬೇಕು ಅಂತ ಕೊಚ್ತಾ ಇದೆಯಲ್ಲ, ನಾವು ಕಂಟ್ರೋಲ್ ಮಾಡೋಕ್ಕೆ ನಾವೇನು ಕುರಿಗಳ? ಅಲ್ಲ, ದೇವ್ರು ನಿಮ್ಮನ್ನು ಸೃಷ್ಟಿಸಿರೋದೇ ನಮ್ಮನ್ನು ಗೈಡ್ ಮಾಡೋಕ್ಕೆ ಅಂತ ಹೇಳ್ತಿದ್ಯಲ್ಲ, ಗೈಡ್ ಮಾಡೋಕ್ಕೆ ನಾವೇನು ಮಂಕುಗಳ? ಆ ಜೈರಾಮನು ಹೇಳ್ತಾ ಇದ್ದ. ನೋಡಿ 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 ನೋಡಿ, ಹಾ, 2 ಗಳಿಗೆ ಹಿಂದೆ ಭಾಷಣ ಭರ್ಜರಿಯಾಗಿತ್ತು ಅಂತ ಹೇಳಿದ್ರಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಡಿ. ಸಂಸಾರದಲ್ಲಿ ಸಾಮರಸ್ಯ ಇರುತ್ತೆ, ಗೊತ್ತಾಯ್ತಾ? ನೋಡಿದ್ರ ತಿರ್ಗಾ ಯಾರೋ ಬಂದ್ರು, ನೀವೆಲ್ಲಿ ಹೋಗಿ ನೋಡ್ತೀರಾ? ನಾನು ಸಿಟ್ಟಾಗ್ಬಿಟ್ಟಿದೆ. ಈ ಮನೆ ಬಾಗಲ್ ತೆಗ್ದಿಟ್ಬಿಟ್ಟೆ ಬಂದ್ಬಿಡ್ತೀನಿ. ಬರೋರು ಹೋಗೋರ್ ಕೆಲ್ಸ ತುಂಬಾ ಜಾಸ್ತಿ. ಬನ್ನಿ 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 ಬನ್ನಿ. ಅರೆ, ಥಿಂಕ್ ಆಫ್ ದಿ ಡೆವಿಲ್ ಅಂಡ್ ದೇರ್ ಹಿ ಈಸ್ ಅಂತ. ಬರಯ್ಯ, ಬಾ 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 ಬಾ. ಏ ಕುಸುಮಾ, ನೀನೆಲ್ಲಿ ಸಿಕ್ತೆ ಇವರಿಬ್ಬರಿಗೆ? Well, I and Jay were going to a movie, and she tagged along. ಜೈರಾಮು ತುಂಬಾ ಬಲವಂತ ಮಾಡ್ದ, ಅದಕ್ಕೆ ಹೋದೆ. ನಿಮ್ಮನೆ ಹತ್ರ ಇರೋ ಥಿಯೇಟರ್ಗೆ ಬಂದಿದ್ವಿ ಕಣೆ. ಹೌದಾ? ರವಿನು ಫೋನ್ ಮಾಡಿದ್ದ. ನಾನು ಗೀತಾ ಇಬ್ರು ಅಲ್ಲಿಗೆ ಬರ್ತೀವಿ, ನೀವು ಹೋಗ್ರಿ, ಎಲ್ರು ಒಟ್ಟಿಗೆ ಊಟ ಮಾಡೋಣ ಅಂತ. ಹೊರಗಡೆನಾ? ನೀನು ಶ್ರೀದೇವಿ ಭೂದೇವಿ ಸಮೇತನಾಗಿ ದಯ ಮಾಡಿಸ್ದೆ. ಪರವಾಗಿಲ್ಲ, ಪರವಾಗಿಲ್ಲ ಅಲ್ವಾ ಸುಶಿ? ನೋ ಪ್ರಾಬ್ಲಮ್. ಏನಾದ್ರು ಸ್ವಲ್ಪ ಕಾಫಿ ಗೀಫಿ ಕೊಡ್ಲಾ? ನಮ್ಗೇನು ಬೇಡ, ಜೈರಾಮುಗೆ ಕೊಡು ಪಾಪ. ಅವನಿಗೆ ಮುಂಚಿಂದ ಕಾಲೇಜ್ ಡೇಸ್ ಇಂದಾನು ಕೂಡ ಸಿನಿಮಾ ಮುಗಿದ ತಕ್ಷಣ ಕಾಫಿ ಬೇಕು. ಬೇಡ ಬೇಡ. Nowadays, Jay drinks just 1 cup of coffee in the morning. ಈಗ ಸ್ವಲ್ಪ orange juice ಸಾಕು ಅಲ್ವಾ ಜೈ? ಈಗ ಏನು ಬೇಡಿ, ಎಂತೂ ಊಟಕ್ಕೆ ಹೋಗ್ಬೇಕಲ್ಲ. ಹಾಗಂದ್ರೆ ಆಗತ್ಯೆ? ಕಾಫಿನೂ ಬೇಡ, ಆರೆಂಜ್ ಜ್ಯೂಸು ಬೇಡ, ಒಂದ್ ಸ್ವಲ್ಪ ಪಂಚ್ ಮಾಡಿಟ್ಟಿದ್ದೀನಿ, ಅದನ್ನ ತಗೊಳ್ಳಿ. ಕೂತ್ಕೊಳ್ಳಿ, ನಿಂತೇ ಇದ್ದೀರಲ್ಲ ಎಲ್ರು. ಏ ಕುಸುಮಾ, ಬಾರೆ ಸ್ವಲ್ಪ ಹೆಲ್ಪ್ ಮಾಡು. ಏನಾಗ್ತಿದೆ ಅಲ್ಲಿ? ಗೊತ್ತಾಗೋಯ್ತಾ? ಅವನು ಒಂಟಿ, ನಾನು ಒಂಟಿ, ಜಂಟಿ ಆಗೋಣ ಅಂತ. ಮೊದ್ಲಿಂದಲೂ ಒಂಥರ ಅಟ್ರಾಕ್ಷನ್ ಇತ್ತು, ಜಸ್ಟ್ ಫಾರ್ ಕಂಪ್ಯಾನಿಯನ್ಶಿಪ್ಗೆ. ಏನಂತೀಯ? ಕಂಪ್ಯಾನಿಯನ್ಶಿಪ್ಪಾ? ಮೋಸ್ಟ್ಲಿ ಅದಕ್ಕೆ. ಅದ್ರ ಜೊತೆಗೆ ಬೇರೆ ಬೆನಿಫಿಟ್ಸು ಬಂದ್ರೆ ಬೇಡ ಅನ್ನಕ್ಕಾಗತ್ಯೆ? ಆಗತ್ಯೆ. ಅಲ್ಲ, ಒಳ್ಳೆ ಋಷಿ ಪಂಚಮಿ ಆಗೋ ಟೈಮಲ್ಲಿ ರೊಮ್ಯಾನ್ಸ್ ಶುರು ಮಾಡ್ಕೊಂಡಿದ್ದೀಯ. ಒಕ್ಕೊಳ್ಳಿ ಬಿಡು, ಈ ದೇಶದಲ್ಲಿ ಎಲ್ಲ ನಡೆಯುತ್ತೆ. ಅಲ್ಲ, ಅವಳದೇನ್ ಸಮಾಚಾರ? ಅವಳಿಗೂ ಜಯರಾಮ ಮೇಲೆ ಕಣ್ಣಿರೋ ತರ ಇದೆ. ನಿಮ್ಮಿಬ್ರಿಗೂ ಕಾಂಪಿಟಿಷನ್ ಬೇರೆನಾ? ಅವಳು ಯಾವ ಸೀಮೆ ಕಾಂಪಿಟೇಷನ್ನೇ ನನಗೆ. ಜಯರಾಮು ಹಸು ತರ, ನೋಡ್ತಾ ಇರೋ. ತಗೋ. ಜಯರಾಮು, ರವಿಗೆ ಕುಜದೋಷ ಇದೆ ಅಂತ ಅನುಮಾನ ಬಂದಿದೆ ನನಗೆ. ಯಾವ್ದಾದ್ರು ಜ್ಯೋತಿಷಿಗಳಿಗೆ ತೋರಿಸಿ ಕುಜದೋಷ ಪರಿಹಾರ ಮಾಡಿಸೋದು ಒಳ್ಳೇದು. ಹಾಗಂತೀಯ ಸುಮಾ? ಪಾಪ, he was already worried. ಈಗ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು. ಕುಜದೋಷ ಪರಿಹಾರ ಆದ್ರೆ ಶುಕ್ರ ದಶೆ ತಾನಾಗೆ ಶುರುವಾಗತ್ತೆ ಅಂತ ಅಂತಾರಪ್ಪ. ನಮ್ ಕಲ್ಚರು ನಮ್ಗೆ, ಅದು ಬೇರೆಯವ್ರಿಗೆ ಹೇಗೆ ಅರ್ಥ ಆಗತ್ತೆ? ಗಂಡ ಹೆಂಡತಿ ಅಂದ್ರೆ ಜಗಳ ಕದನ ಅದೆಲ್ಲ ಇರೋದು ಎಲ್ಲ ಕಲ್ಚರಲ್ಲೂ ಇದೆ. ಅದ್ರಲ್ಲಿ ಕಲ್ಚರ್ ಏನ್ ಮಾಡುತ್ತೆ ಹೇಳು? ಅಲ್ಲ ಪಾಪ, ಈ ಗಂಡಸರಿಗೆ ನಾವು ಆಡೋ ಅರ್ಧ ಮಾತು ಕಿವಿ ಮೇಲೆ ಬಿದ್ದಿರಲ್ಲ, ಅಲ್ಪ ಸ್ವಲ್ಪ ಕಿವಿ ಮೇಲೆ ಬಿದ್ದಿದ್ರೆ ಬಡಪಾಯಿಗಳಿಗೆ ಅರ್ಥವಾಗಿರಲ್ಲ. ಹಾಗಿರ್ಬೇಕಾದ್ರೆ ಜಗಳ ಬರ್ದೆ ಏನಾಗತ್ತೆ ಹೇಳು?
ಓ ರವಿ, ಹಾಯ್. ಹಾಯ್. ಹಾಗೆ ಜನರಲ್ ಸ್ಟೇಟ್ಮೆಂಟ್ ಹೊಡೆದ್ಬಿಟ್ರೆ ಹಾಗೆ ಆಂಟಿ, ನಮ್ಮಂತ ಕೆಲವು ಎಕ್ಸೆಪ್ಷನ್ಸ್ ಇರ್ತಾರೆ ಅಲ್ವಾ ಗೀತಾ? ಆಫ್ ಕೋರ್ಸ್. ಇದೇನಯ್ಯ ನೀವಿಬ್ರು ಜೊತೆಯಾಗಿ ನಗ್ತಾ ನಗ್ತಾ. ಇದು ಹೇಗಾಯ್ತು? ನಿಮ್ಮೆಲ್ಲರ ಅಡ್ವೈಸು ತುಂಬಾ ಹೆಲ್ಪ್ ಆಯ್ತು. ಎಸ್ಪೆಷಲಿ ಆ 3 ಮ್ಯಾಜಿಕಲ್ ಮಂತ್ರ. ಅದು ಯಾವ ಮ್ಯಾಜಿಕಲ್ ಮಂತ್ರ ರವಿ? ಓಹ್, ಜಸ್ಟ್ ಫರ್ಗೆಟ್ ಇಟ್ ಚಿನ್ನ. ಜಸ್ಟ್ ರಿಮೆಂಬರ್ ದಟ್ ಐ ಲವ್ ಯು. ಅಂತೂ ಜೋಯಿಸ್ರ ಸಹಾಯ ಇಲ್ದೇನೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ಅಂತ. ಅಲ್ಲ, ಅವ್ರ ಕುಜದೋಷ ಪರಿಹಾರ ಆಗೋದಿರ್ಲಿ, ಅವನ್ ತಂದೆಗೆ ಈ ಶ್ರೀದೇವಿ ಭೂದೇವಿ ಜೊತೆ ಶುಕ್ರದಶೆ ಶುರು ಆದಂಗಿದೆ ರೀ. ವಾಟ್? ಓ ಮೈ ಗಾಡ್. ಶುಕ್ರದಶೆನೂ ಇಲ್ಲ, ವಕ್ರದಶೆನೂ ಇಲ್ಲ. ಹೊರಡೋಣ, ಊಟಕ್ಕೆ ಹೊತ್ತಾಗ್ತಾ ಇದೆ. ಒಂದ್ ಕೆಲಸ ಮಾಡಿ, ನೀವುಗಳು ಹೋಗಿರಿ, ನಾವು ಅಲಾರಾಮ್ ಆನ್ ಮಾಡ್ಬಿಟ್ಟು ಬಂದ್ಬಿಡ್ತೀವಿ. ಓಕೆ? ಹೌದು. ಆಂಬರ್ ಮೌಂಟೇನ್ ವ್ಯೂ. ಮೌಂಟೇನ್ ವ್ಯೂ ನಲ್ಲ? ಸರಿಯಪ್ಪ, ಸರಿ. ಹೌದು, ನಡೀರಿ ಹೋಗೋಣ. ಜಯರಾಮ ಬಾ. This time he's going to ride with me in the back seat. ಅದ್ ಹೇಗಾಗತ್ತೆ? ಪ್ಲೀಸ್ ಪ್ಲೀಸ್, ಈ ಸತಿ ನಾನ್ ಡ್ರೈವ್ ಮಾಡ್ತೀನಿ, ನೀವಿಬ್ರು ಹಿಂದೆ ಕೂತ್ಕೊಳ್ಳಿ. ಹೋಗೋಣ. ಅಲ್ಲ ಸುಶಿ, ಆ ಇಬ್ರು ಹೆಂಗಸರಿಗೂ ಜೈರಾಮ್ ಮೇಲೆ ಕಣ್ಣು ಅಂತೀಯ, ಅದು ಈ ವಯಸ್ಸಿನಲ್ಲೇ? ಅದಕ್ಕೆ ವಯಸ್ಸೇನ್ರಿ ಬಂತು? ಹುಣಸೆ ಮರ ಮುಪ್ಪಾದ್ರೆ ಹುಳಿ ಮುಪ್ಪೆ ಅನ್ನೋ ಗಾದ ಕೇಳಿಲ್ವಾ ನೀವು? ಇವಾಗ ನೋಡಿ, ಅವ್ರನ್ನ ಕಾಯಿಸೋದ್ ಬೇಡ, ಎಲ್ಲ ತೆಗ್ದಿಟ್ಬಿಟ್ಟು ಹೊರಟೋಣ, ನಡೀರಿ. ಒಂದ್ ಸ್ವಲ್ಪ ಇದೆಲ್ಲ ತೆಗೆದ್ಬಿಟ್ಟು ಅಲಾರಾಮ್ ಎಲ್ಲ ಆನ್ ಮಾಡಿ, ಗೊತ್ತಾಯ್ತಾ? ಆದ್ರೂ ಏನ್ ಅದೃಷ್ಟವೇ ಅವಂದು. ಅತ್ತೆ, ನಮ್ಮ ಮನೇಲಿ ಇವತ್ತು ಲಾಂಡ್ರಿ ಮಾಡಿದವ್ರು ಯಾರು? ಯಾರು ಮಾಡಿದ್ರೇನಮ್ಮ? ಮನೆ ಕೆಲಸ ಆಗಿದೆಯಲ್ಲ, ಸಂತೋಷ ಪಡೋ. ಅತ್ತೆ, ನನ್ನ ಪ್ರಶ್ನೆಗೆ ಸೀದಾ ಸಾದಾ ಉತ್ತರ ಕೊಡಿ, ನನ್ನ ಪೇಟ್ರನೈಸ್ ಮಾಡಕ್ ಹೋಗ್ಬೇಡಿ. ಇವಾಗ ಆಗಿರೋದಾದ್ರೂ ಏನಮ್ಮ? ಮಾವ ನೋಡಿ ಮಾವ, ಇದು ನನ್ನ ಕಾಶ್ಮೀರ್ ಸ್ವೆಟರ್, ಇದು ನನ್ನ ಮರೀನೋ ಉಲ್ ಸ್ವೆಟರ್, ಇದು ನನ್ನ ರೆಡ್ ಟಾಪ್ ಮಾವ, ನಿಜವಾಗ್ಲು ರೆಡ್ ಕಲರ್ ಟಾಪ್. ಅದು ಬ್ಲೂಮಿಂಗ್ ಡೇಲ್ಸ್ ಅಲ್ಲಿ ತಗೊಂಡಿದ್ದು. ಇವತ್ ನಮ್ಮ ಮನೇಲಿ ಯಾರೋ ಪುಣ್ಯಾತ್ಮರು ಕ್ಲೋರಾಕ್ಸ್ ಹಾಕಿ ಲಾಂಡ್ರಿ ಮಾಡ್ಬಿಟ್ಟಿದ್ದಾರೆ. ನನ್ನ ಎಂಟೈರ್ ವಾರ್ಡ್ರೋಬ್ ಹಾಳಾಗೋಗಿದೆ ಮಾವ. ಅತ್ತೆ, ಲಾಂಡ್ರಿ ನೀವೇ ಮಾಡಿದ್ದಾದ್ರೆ ನೀವು ಬೇಕು ಅಂತಲೇ ಹೀಗೆ ಮಾಡಿದ್ದೀರಾ ಅಂತ ಅನ್ಕೋಬೇಕಾಗತ್ತೆ. ಅರುಣ್ ಮಾಡಿದ್ದಾದ್ರೆ ಅವನ್ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಲಾಂಡ್ರಿ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಇದರ್ವೇ ನಾನು ಗ್ರಾಚಾರ ತಪ್ಪಿದ್ದಲ್ಲ, ಇವತ್ತು ಲಾಂಡ್ರಿ ಮಾಡಿದ್ ನಾನೇ. ಓ, ನೀವೇನಾ? ಹಾಗಿದ್ರೆ ಇಷ್ಟು ದಿವಸ, ಅಲ್ಲಲ್ಲ, ಇಷ್ಟು ವರ್ಷ ಅತ್ತೆ ಹತ್ರ ಲಾಂಡ್ರಿ ಮಾಡಿಸಿ ನೀವೇ ಕ್ರೆಡಿಟ್ ತಗೋತಾ ಇದ್ರಾ? ಅನ್ಬಿಲೀವಬಲ್. ಇನ್ನು ಯಾವ ಯಾವ ವಿಚಾರದಲ್ಲಿ ತಾಯಿ ಮಗ ಸೇರ್ಕೊಂಡು ನನ್ಗೆ ಟೋಪಿ ಹಾಕಿದ್ದೀರಾ ಹೇಗೆ? ಅತ್ತೆ, ಇವತ್ತು ತಾನೇ ನಿಮ್ನ ಎಷ್ಟು ಅಡ್ಮೈರ್ ಮಾಡಿದ್ದೆ. ನನಗ್ ಬುದ್ಧಿ ಇಲ್ಲ. ಉಷಾ ಅಲ್ವೋ? ಗಿಳಿಗ್ ಹೇಳ್ದಾಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಹಿಂಗ್ ಮಾಡ್ಕೋತಿದೀಯಲ್ಲ. ಅಲ್ಲ ಕಣ, ಆ ಮದ್ವೆ ಆದ ಹೊಸದ್ರಲ್ಲೇ ಈ ತರ ಮಾಡಿತ್ತು ಅಂದ್ರೆ ಆ ಇದ್ರಲ್ಲೇ ಬ್ಲೈಂಡ್ ಲವ್ ಸ್ಟೇಜ್ನಲ್ಲೇ ಎಲ್ಲ ಕೊಚ್ಕೊಂಡು ಹೋಗ್ತಾ ಇತ್ತು. ನಾನ್ ಮಾಡಿದ್ದು ಅದೇನೇನೆ. ಹೌದಾ? ನಿಮ್ಮ ಅಮ್ಮ ಆವತ್ತಿನಿಂದ ಒಂದ್ ದಿವಸ ನನ್ನ ಹತ್ರ ಲಾಂಡ್ರಿ ಮಾಡಿಸ್ಲಿಲ್ಲ. ಅಲ್ಲ, ಮದುವೆ ಆಗಿ 5 ವರ್ಷ ಆದ್ಮೇಲೆ 8 ವರ್ಷಕ್ಕೆ ನನ್ನ ಮಗ ದಂಟು ಉಂದ ಅಂತ ಹೀಗೆ ಮಾಡಿ ಕೂತಿದೀಯಲ್ಲ. ಮೊದ್ಲೇ ಹೇಳೋದಲ್ವಾ ಇದನ್ನು? ನೋಡಿ, ನಿಮ್ ಜಾಣ್ತನ ನನಗೆ ಅರ್ಥ ಆಗ್ಲಿಲ್ಲ ಅಂತ ಅನ್ಕೋಬೇಡಿ. ಮದ್ವೆ ಆದಾಗ್ಲಿಂದ ಇವತ್ತಿನವರೆಗೂ ನಾವು ಒಂದೊಂದ್ ಸತಿ ಲಾಂಡ್ರಿ ಮಾಡ್ದಾಗ್ಲು ನಿಮ್ಮ ಅಕೌಂಟಿಂದ ನನ್ನ ಅಕೌಂಟ್ಗೆ $50 ಟ್ರಾನ್ಸ್ಫರ್ ಮಾಡ್ಕೋತಾ ಬಂದಿದೆ. ಏನು ಅಂದ್ರೆ, ಯು ಹ್ಯಾವ್ ಪೇಡ್ ಥ್ರೂ ಯುವರ್ ನೋಸ್ ಫಾರ್ ಮೈ ಲಾಂಡ್ರಿ ಸರ್ವಿಸ್ ಅಂದೆ. ಅಲ್ಲ ಕಣೋ,
ಅವಳು ವಾರ್ಡ್ರೋಬನ್ ಪೂರ್ತಿ ಹೀಗೆ ಮಾಡಿ ಕೂತಿದೀಯಲ್ಲ, ಇವಾಗ ಏನ್ ಮಾಡೋದು? ಒಂದ್ ಕೆಲಸ ಮಾಡು. ಇವಾಗ ಹೇಗಿದ್ರು ನಾವು ಊಟಕ್ಕೆ ಹೋಗ್ತಾ ಇದ್ದೀವಲ್ಲ, ನೀನು ನಮ್ ಜೊತೆ ಬಂದು ಊಟ ಮಾಡ್ಕೊಂಡು ಅವಳಿಗೂ ಒಂದ್ ಸ್ವಲ್ಪ ಕಟ್ಟಿಸ್ಕೊಂಡು ದಾರಿನಲ್ಲಿ ಆ ಬ್ಲೂಮಿಂಗ್ ಡೇಲ್ ಹೋಗಿ ಒಂದೆರಡು ಟಾಪು ಅಥವಾ ಯಾವ್ದಾದ್ರು ಎಲ್ಕಮಿನಲ್ಲ ಅಷ್ಟೊಂದು ಜ್ಯುವೆಲ್ರಿ ಅಂಗಡಿ ಇದೆಯಲ್ಲ, ಒಂದ್ ಯಾವ್ದಾದ್ರು ಕಿವಿಗೋ ಕತ್ಕೋ ಏನಾದ್ರು ತೆಕ್ಕೊಟ್ಟು ಸಾರಿ ಹೇಳು, ಎಲ್ಲ ಸರಿ ಹೋಗುತ್ತೆ. ಅವಳ ಮಾತು ಕೇಳ್ಕೊ ನೀನು. ಆ ಜ್ಯುವೆಲರಿ ಅದೇನು ಹೇಳ ಬ್ಲೂಮಿಂಗ್ ಡೇಲ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಕಣೋ ಅವು. ಒಂದು ಕೆಲಸ ಮಾಡಿ ಹೋಲ್, ಒಂದು ನಿಮಿಷ ಇರು. ನೋಡು, ಈ ಬೊಕೆ ತಗೊಂಡೋಗಿ ಕೊಟ್ಟು ಸಾರಿನ್ನು ಎಲ್ಲ ಸರೋಗುತ್ತೆ. ಸರ್ ನೋಡು, ನಿಮ್ಮ ಅಪ್ಪನ ಮಾತು ಕೇಳಿದ್ರೆ ನಾಳೆನೆ ಡೈವೋರ್ಸ್ ಗ್ಯಾರಂಟಿ ನಿಮ್ಗೆ. ಯಾಕೆ? ಇದು ಈಗ ಸ್ವಲ್ಪ ಹೊತ್ತಲ್ಲಿ ಅವಳೇ ನನಗೆ ತಂದ್ಕೊಟ್ಟಿದ್ದು ಹೂವಿನ ಗುಚ್ಛ. ನಿಮ್ ಚೀಪ್ ಬುದ್ಧಿನ ಅವನಿಗೂ ಹೇಳ್ಕೊಡ್ಬೇಡಿ, ನಡೀರಿ. ನೋಡು, ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ಬಾರೋ, ನಾ ಹೇಳ್ದಂಗೆ ಕೇಳು, ಗೊತ್ತಾಯ್ತಾ? ನಿಮ್ಮ ಅಪ್ಪನ ಮಾತು ಕೇಳಕ್ ಹೋಗ್ಬೇಡ. ಎಲ್ಲಿಗೆ? ಯಾವ ರೆಸ್ಟೋರೆಂಟ್? ಆಂಬರ್. ಸರ್, ಅಬ್ಬಬ್ಬಾ, ನನ್ಗೆ ಏನ್ ಮಾಡಿದ್ರು ಇದು ಒಂದು ಮಾತ್ರ ಅರ್ಥ ಆಗಲ್ಲ. ಕೆಲಸ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೂ ಕಷ್ಟ, ಮಾತಾಡಿದ್ರೂ ಕಷ್ಟ, ಆಡದೇ ಇದ್ರೂ ಕಷ್ಟ. ಆದ್ರೂ ಈ ಮದುವೆಯನ್ನು ಹಳ್ಳಕ್ಕೆ ಬೀಳಕ್ಕೆ ನನ್ನಂತ ಕುರಿಗಳು ನಾನು ತಾನೋ ಅಂತ ನುಗ್ಗಾಡ್ತಿರುತ್ತವೆ. ಐ ಜಸ್ಟ್ ಡೋಂಟ್ ಗೆಟ್ ಇಟ್. ಅಲ್ಲ, ನಮ್ಮ ಪಾಡಿಗೆ ಇರೋಕ್ ಬಿಟ್ಟು ತಾವು ಸುಖವಾಗಿರ್ಬಾರ್ದೆ ಈ ಹೆಂಗಸರು? ಅದು ಯಾವುದೋ ಬೇರೆ ಗ್ರಹದಿಂದ ಬಂದವ್ರ ತರ ಅದು ಯಾಕೆ ಆಡ್ತಾರೋ? ಹೆಂಗಿತ್ತು ನಾಟ? ಕುಜದೋಷವೋ ಶುಕ್ರದೆಸೆಯೋ, ಅಹಂಕಾರವೋ ಗ್ರಹಚಾರವೋ, ಮಾರ್ಸಿಂದ ಗಂಡಸ್ರಂತೆ ವೀನಸ್ಸಿಂದ ಹೆಂಗಸ್ರಂತೆ, ಸಾರಿ ಪ್ಲೀಸ್ ಐ ಲವ್ ಯು ಜಪಿಸ್ತಾರಂತೆ, ಭೂಮಿ ಮೇಲೆ ಸ್ವರ್ಗವನ್ನೇ ಇಳಿಸ್ತಾರಂತೆ. ಕುಜದೋಷವೋ ಶುಕ್ರದೆಸೆಯೋ.